ಎಸ್ಕಟಾಲಜಿ ಅಂದ್ರೆ ಅಂತಿಮ ಗತಿಶಾಸ್ತ್ರ. ಅಂತಿಮ ಗತಿಶಾಸ್ತ್ರದ ಅಡಿ ನಾವು ನೋಡ್ತಾ ಬಂದ ಹಾಗೆ ವಿಶೇಷವಾಗಿ ಇದು ಟೈಮ್ ಲೈನ್ ನಾನು ಮೊದಲೇ ತೋರಿಸಿದ್ದೇನೆ. ನಾವು ಮತ್ತೆ ಅದಕ್ಕೆ ಹೋಗೋದು ಬೇಡ, ನಮ್ಮ ಸಮಯ ದಾಟಿ ಹೋಗುವಂತದ್ದಾಗಿದೆ ಮತ್ತು ಇದು ಸ್ವಲ್ಪ ವಾಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ವಿಷಯಗಳನ್ನ ಕೂಲಂಕುಷವಾಗಿ ಕೆಲವು ಡೀಟೇಲ್ಸ್ ಗಳನ್ನ ಹೇಳಲೇಬೇಕಾಗ್ತದೆ. ಹಾಗಾಗಿ ಅದು ನಿಧಾನವಾಗ್ತಾ ಉಂಟು. ಹೇಗೂ ನಾವು ಆ ರೀತಿ ಮುಂದೆ ಹೋಗುವಂತರಾಗಿರೋಣ. ನಾವು ಇದನ್ನ ಟೈಮ್ ಲೈನ್ ಅನ್ನ ನೋಡಿದ್ದೇವೆ ಆಲ್ರೆಡಿ, ಏನೇನು ನಡೀತದೆ ಯಾವ ಯಾವ ಸಮಯಗಳಲ್ಲಿ ಎಂಬುದಾಗಿ. ನೋಡ್ರಿ, ಇಲ್ಲಿ ಅಂತಿಮ ಗತಿಶಾಸ್ತ್ರ ಅಡಿಯಲ್ಲಿ ನಾವು ಅಂದ್ರೆ ದೇವರ ವಾಕ್ಯ, ಅದರಲ್ಲಿ ನಾವು ನೋಡುತ್ತಾ ಬರುವ ಹಾಗೆ 8 ಮಹಾ ಘಟನೆಗಳನ್ನ, ದ 8 ಗ್ರೇಟ್ ಫ್ಯೂಚರ್ ಇವೆಂಟ್ಸ್ ಎಂಬುದಾಗಿ ನಾವು ಅಧ್ಯಯನ ಮಾಡುವಂತರಾಗಿದ್ದೇವೆ. ಆ 8 ಘಟನೆಗಳಲ್ಲಿ ಯಾವ್ದೆಂಬುದಾಗಿ ನೋಡುವಾಗ, ಮೊದಲನೆಯದು ಸಭೆ ಎತ್ತಲ್ಪಡುವುದು, ಎರಡನೆಯದು ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ ಅಂದ್ರೆ ಆತನ ಸಭೆ ನಿಂತುಕೊಳ್ಳುವಂಥದ್ದು. ಅನಂತರ ಪರಲೋಕದಲ್ಲಿ ಆತನ ಮೊದಲಗಿತಿಯಾದಂತ ಸಭೆ ಮತ್ತು ಯಜ್ಞದ ಕುರಿಯಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಆಗುವಂತ ವಿವಾಹ. ಆ ಸಮಯದಲ್ಲಿ 7 ವರ್ಷಗಳ ಕಾಲ ಈ ಲೋಕದೊಳಗೆ ಸಂಕಟ ಮತ್ತು ಮಹಾ ಸಂಕಟ ಕಾಲ ಜಾರಿಯಲ್ಲಿ ಇರುವಂತದ್ದಾಗಿರ್ತದೆ. ಆ 7 ವರ್ಷಗಳ ಕಾಲ ಮುಗಿಯುತ್ತಿದ್ದಂಗೆಯೇ ಕರ್ತನಾದ ಯೇಸು ಕ್ರಿಸ್ತನು ಆತನು ಮತ್ತೆ ಈ ಲೋಕಕ್ಕೆ ಎರಡನೇ ಬರೋಣ ಅನ್ನುವಂಥದ್ದು ಆವಾಗ ನಡೆಯುವಂತದ್ದಾಗಿದೆ. ಎರಡನೇ ಬರೋಣ ಆದ ಮೇಲೆ ಆತನು ಒಂದು ನ್ಯಾಯ ತೀರ್ಪನ್ನ ಇಟ್ಟುಕೊಂಡಿದ್ದಾನೆ. ಅನೇಕ ನ್ಯಾಯ ತೀರ್ಪುಗಳು ಉಂಟು. ಆ ಸಮಯಕ್ಕೆ ಬರುವಾಗ ನಾವು ಅದನ್ನು ನೋಡುವಂತವರಾಗಿರೋಣ. ಅದರಲ್ಲಿ ಒಂದು ನ್ಯಾಯ ತೀರ್ಪು ಯಾವುದು ಎಂಬುದಾಗಿ ನೋಡುವಾಗ 25ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ ಜನಾಂಗಗಳಿಗೂ ಮತ್ತು ಇಸ್ರಾಯೇಲರಿಗೂ ಅಂದ್ರೆ ನಾನಾ ದೇಶಗಳಿಗೂ, ಅನ್ಯ ಜನಾಂಗಗಳಿಗೂ ಮತ್ತು ಇಸ್ರಾಯೇಲರಿಗೂ ನ್ಯಾಯ ತೀರ್ಪನ್ನ ದೇವರು ಕೊಡುವಂತವನಾಗಿದ್ದಾನೆ. ಅಲ್ಲಿ ಬೇರ್ಪಡಿಸುವಿಕೆ ಮಾಡಿದ ನಂತರ 1000 ವರ್ಷದ ಆಳ್ವಿಕೆ ಅದು ಪ್ರಾರಂಭವಾಗುವಂಥದ್ದು ಅದಾಗಿರ್ತದೆ. 1000 ವರ್ಷ ಆಳ್ವಿಕೆ ಆದ ನಂತರ ಎರಡನೇ ಪುನರುತ್ಥಾನ ಅಂದ್ರೆ ಬಿಳಿ ಸಿಂಹಾಸನದ ಮುಂದೆ ನಿಂತುಕೊಂಡು ಕಟ್ಟಕಡೆಯ ತೀರ್ಪನ್ನು ಹೊಂದುವಂತಹ ಸಮಯ. ಇದರಲ್ಲಿ ಯಾರು ದೇವರ ಮಕ್ಕಳಾಗಲಿ ಸಭೆ ಆಗಲಿ ಯಾರು ಕೂಡ ಇರುವಂತವರಾಗಿರುವುದಿಲ್ಲ. ಹಳೆ ಒಡಂಬಡಿಕೆಯ ಭಕ್ತರು ಅವರು ಯಾರು ಕೂಡ ಈ ತೀರ್ಪಿಗೆ ಒಳಪಡುವುದಿಲ್ಲ. ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಥವಾ ಸೃಷ್ಟಿಯ ದಿನದಿಂದಲೂ ಕೂಡ ದೇವರನ್ನ ಅಲ್ಲಗೆಳೆದು, ಕರ್ತನಾದ ಅನಂತರ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಅಲ್ಲಗೆಳೆದು ನಂಬದೆ ಇರುವಂತವರೆಲ್ಲರೂ ಕೂಡ ಬಿಳಿ ಸಿಂಹಾಸನದ ಮುಂದೆ ನಿಂತುಕೊಳ್ಳುವಂತವರು ಆಗಿರ್ಬೇಕು. ಅದಾದ ನಂತರ ಕಡೆಯದಾಗಿ ನಿತ್ಯತ್ವ ಅನ್ನುವಂಥದ್ದು ಪ್ರಾರಂಭವಾಗುವಂಥದ್ದಾಗಿರ್ತದೆ. ಅದರ ಅಡಿಯಲ್ಲಿ ನಾವು ಕಲಿಯುತ್ತಾ ಬರ್ತಾ ಇರುವಂತದ್ದೇ ದ ರಾಪ್ಚರ್ ಆಫ್ ದ ಚರ್ಚ್, ಅಂದ್ರೆ ಸಭೆ ಎತ್ತಲ್ಪಡುವಂತಹ ವಿಷಯ. ಅನೇಕ ವಿಷಯಗಳನ್ನ ನಾವು ಅಧ್ಯಯನ ಮಾಡಿದ್ದೇವೆ. ನಾನು ಅದನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ. ಇದನ್ನೆಲ್ಲ ನಾವು ಕಲ್ತಂತವರಾಗಿದ್ದೇವೆ. ಆ ಸಭೆ ಎತ್ತಲ್ಪಡುವಂತ ವಿಷಯದಲ್ಲಿರುವಂತ 5 ಥಿಯರೀಸ್ಗಳು, 5 ವ್ಯಾಖ್ಯಾನಗಳು ಅಥವಾ 5 ಬೋಧನೆಗಳು ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬಹುದು. 5 ತತ್ವಗಳು. ಅದನ್ನ ನಾವು ಕಳೆದ ವಾರ ನೋಡ್ತಾ ಬಂದಿದ್ದೇವೆ. ನಾನು ಕಳೆದ ವಾರ ಅದರಲ್ಲಿ 4 ಸಂಗತಿಗಳನ್ನ ನಾವು ನೋಡಿದ್ದೇವೆ ಆಲ್ರೆಡಿ. ಯಾವುದೆಂಬುದಾಗಿ ಹೇಳುವಾಗ ಪಾರ್ಷಲ್ ರ್ಯಾಪ್ಚರ್ ಥಿಯರಿ ಅಂದ್ರೆ ಕೆಲವರು ಮಾತ್ರ ಎತ್ತಲ್ಪಡ್ತಾರೆ. ಅಂದ್ರೆ ಯಾರು ಸಿದ್ಧವಾಗಿದ್ದಾರೋ ಅವರು ಮಾತ್ರ ಎತ್ತಲ್ಪಡ್ತಾರೆ, ಸಿದ್ಧವಾಗಿಲ್ಲದೆ ಇರುವವರು ಎತ್ತಲ್ಪಡುವುದಿಲ್ಲ ಎಂಬುದಾಗಿ ಆ ಒಂದು ವ್ಯಾಖ್ಯಾನ ಅಥವಾ ಅವರ ಒಂದು ಬೋಧನೆ ಅದು ಹೇಳುತ್ತದೆ. ಅದು ದೇವರ ವಾಕ್ಯಕ್ಕೆ ಶುದ್ಧವಾಗಿ ವಿರೋಧವಾದಂತಹ ಬೋಧನೆ ಆಗಿದೆ. ಇಟ್ ಇಸ್ ನಾಟ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ಸ್ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಕೊಂಡುಕೊಂಡಂತ ಪ್ರತಿಯೊಂದು ಆತ್ಮವು, ಯಾರು ಕೊಂಡುಕೊಳ್ಳಲ್ಪಟ್ಟಿದ್ದಾರೋ, ಯಥಾರ್ಥವಾಗಿ ನಂಬಿದ್ದಾರೋ, ಪ್ರತಿಯೊಂದು ಆತ್ಮವು ದೇ ಆರ್ ವೆರಿ ಪ್ರೆಷಿಯಸ್. ಅವರು ಬಹಳ ಅಮೂಲ್ಯರು. ಅವರಲ್ಲಿ ಸಿದ್ಧ ಮಾಡಿಕೊಳ್ಳದೆ ಹೋದ್ರೆ, ಸಿದ್ಧ ಮಾಡಿಕೊಂಡರೆ ಅನ್ನುವಂಥ ವ್ಯತ್ಯಾಸ ತರಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಆ ವ್ಯತ್ಯಾಸದ ಮೇಲೆ ಸಭೆ ಎತ್ತಲ್ಪಡೋದಿಲ್ಲ. ಆ ರೀತಿಯಾಗಿ ನಾವು ಅದನ್ನ ಕಳೆದ ವಾರ ನೋಡಿದ್ದೇವೆ. ಇನ್ನು ಹೆಚ್ಚು ವಿವರಣೆಗಳನ್ನ ನಾನು ಮಾಡೋದಿಲ್ಲ. ಎರಡನೇ ಸಂಗತಿ ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಎಂಬುದಾಗಿ. ನೋಡುವಾಗ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ ಇರ್ತದೆ. ಸಭೆ ಆ ಸಂಕಟ ಮತ್ತು ಮಹಾಸಂಕಟ ಕಾಲವನ್ನ ಹಾದು ಹೋಗ್ತದೆ ಎಂಬುದಾಗಿ. ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ ಇಟ್ ವಿಲ್ ಗೋ ಥ್ರೂ ದ ಟ್ರಿಬ್ಯುಲೇಷನ್ ಎಂಬುದಾಗಿ. ಸಭೆ ಈ ಸಂಕಟ ಮಹಾಸಂಕಟ ಕಾಲವನ್ನ ಹಾದು ಹೋಗುವಂತದ್ದಾಗಿದೆ ಎಂಬುದಾಗಿ ಈ ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂದ್ರೆ ಸಂಕಟ ಮಹಾಸಂಕಟ ಕಾಲ ಆದ ಮೇಲೆ ಸಭೆ ಎತ್ತಲ್ಪಡ್ತದೆ ಎಂಬುದಾಗಿ. ಇದು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥದ್ದೇ. ಇದು ತಪ್ಪಾದಂತಹ ಬೋಧನೆ. ಅದನ್ನ ಇವತ್ತು ದೇವರ ಚಿತ್ತವಾದ್ರೆ ನಾವು ಅದಕ್ಕಿರುವಂತ ಏನು ಕಾರಣಗಳು ಎಂಬುದಾಗಿ ನಾವು ಇವತ್ತು ಅಧ್ಯಯನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ.
ಮೂರನೇ ಥಿಯರಿ ಏನು ಎಂಬುದಾಗಿ ನೋಡುವಾಗ ಮಿಡ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂತ. ಇವರು ಮಿಡ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಹೇಗೆ ಎಂಬುದಾಗಿ ಹೇಳುವಾಗ, ಅವರು ಸಂಕಟ ಮಹಾಸಂಕಟ ಕಾಲದಲ್ಲಿ ಸಭೆ ಇರ್ತದೆ. ಸಂಕಟ ಮಹಾಸಂಕಟ ಕಾಲವನ್ನ ಎರಡು ಭಾಗ ಮಾಡಲ್ಪಟ್ಟಿದೆ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ ಆಧಾರ ಮಾಡಿಕೊಳ್ಳುವಾಗ ನಾವು ನೋಡ್ತೇವೆ. ಅಲ್ಲಿ ಆ ಎರಡು ಕಾಲ ಯಾವುದು ಎರಡು ಭಾಗ ಮಾಡಲ್ಪಟ್ಟಿರೋದು ಯಾವುದು ಅಂದ್ರೆ, ಮೊದಲನೇ 3.5 ವರ್ಷ, ಎರಡನೇ 3.5 ವರ್ಷ, ಅಥವಾ ಮೊದಲನೇ 1260 ದಿನಗಳು, ಎರಡನೇ 1260 ದಿನಗಳು, ಅಥವಾ 42 ತಿಂಗಳು ಪ್ಲಸ್ 42 ತಿಂಗಳು. ಹೀಗೆ ಆ ರೀತಿಯಲ್ಲಿ 7 ವರ್ಷಗಳನ್ನ ಡಿವೈಡ್ ಮಾಡಿದ್ದಾರೆ, ಭಾಗ ಮಾಡಿದ್ದಾರೆ ಕರೆಕ್ಟ್ ಆಗಿ ಅರ್ಧಕ್ಕೆ. ಅದು 3.5 ವರ್ಷ 3.5 ವರ್ಷ. ಸೊ ಈ ತತ್ವಗಳನ್ನ ಹೇಳುವಂತವ್ರು, ಈ ಬೋಧನೆ ಮಾಡುವಂತವ್ರು ಹೇಳುವುದೇನೆಂದ್ರೆ, ಸಭೆ 7 ವರ್ಷಗಳ ಸಂಕಟ ಮಹಾಸಂಕಟ ಕಾಲದಲ್ಲಿ ಇರೋದಿಲ್ಲ, ಆದ್ರೆ ಮೊದಲ 3.5 ವರ್ಷದಲ್ಲಿ ಅದು ಇರ್ತದೆ, ಅನಂತರ ಸಭೆ ಎತ್ತಲ್ಪಡ್ತದೆ ಎಂಬುದಾಗಿ ನೋಡ್ರಿ. ಇಲ್ಲಿ ಅವರು ಸಂಕಟ ಮಹಾಸಂಕಟ ಕಾಲದ ಮಧ್ಯದಲ್ಲಿ ಯಾರೋ ಮಾರ್ಕ್ ಹಾಕಿದೆ, ಅವಾಗ ಸಭೆ ಎತ್ತಲ್ಪಡ್ತದೆ ಎಂಬುದಾಗಿ ಹೇಳ್ತಾರೆ. ಇದು ಕೂಡ ವಾಕ್ಯಾಧಾರಿತವಲ್ಲ, ಯಾವ ವಾಕ್ಯದ ಆಧಾರಗಳು ಇದಕ್ಕಿಲ್ಲ. ಆದ್ರೆ ಕೆಲವು ವಚನಗಳನ್ನ ತೆಗೆದುಕೊಂಡು ಅವರು ಇದನ್ನೆಲ್ಲ ವಾದ ಮಾಡುವಂತವರಾಗಿರ್ತಾರೆ. ಅದನ್ನ ನಾವು ಕಳೆದ ವಾರ ನೋಡಿದ್ದೇವೆ. 4ನೇ ಸಂಗತಿ ಏನೆಂಬುದಾಗಿ ನೋಡುವಾಗ ಪ್ರೀ ರಾತ್ ರ್ಯಾಪ್ಚರ್ ಎಂಬುದಾಗಿ. ಪ್ರೀ ರಾತ್ ರ್ಯಾಪ್ಚರ್ ಅಂದ್ರೆ ದೇವರ ಕೋಪ ಪ್ರಕಟಿಸಲ್ಪಡುವ ಮುನ್ನ ಸಭೆ ಎತ್ತಲ್ಪಡ್ತದೆ. ದೇವರ ಕೋಪ ಪ್ರಕಟಿಸಲ್ಪಡುವುದು ಅಂದ್ರೆ, ಸಂಕಟ ಮಹಾಸಂಕಟ ಕಾಲ ದೇವರ ಕೋಪವೇ, ಅದು ಪ್ರಕಟಣೆಗೊಳ್ಳುತ್ತಾ ಇದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಬರೋಣ ಆಗುವಾಗ ದ ಸೆಕೆಂಡ್ ಕಮಿಂಗ್, ರ್ಯಾಪ್ಚರ್ಗೂ ಸೆಕೆಂಡ್ ಕಮಿಂಗ್ಗೂ ವ್ಯತ್ಯಾಸ ಉಂಟು. ಅದನ್ನ ನಾವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ರ್ಯಾಪ್ಚರ್ ಅನ್ನುವಂಥದ್ದು ಸಭೆಗೆ ಮಾತ್ರ ಇರುವಂತ ವಿಷಯ, ಸೆಕೆಂಡ್ ಕಮಿಂಗ್ ಅನ್ನುವಂಥದ್ದು ಇಸ್ರಾಯೇಲರಿಗೆ ಇರುವಂತ ವಿಷಯ. ಸೊ ಆ ಎರಡನೇ ಬರೋಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಆತನು ದೊಡ್ಡ ಒಂದು ಸಂಕಟ ಆ ಸಮಯಗಳಲ್ಲಿ ಉಂಟಾಗ್ತದೆ. ಅನಂತರ ಕಟ್ಟಕಡೆಯ ಅರ್ಮಗೆದೋನ್ ಯುದ್ಧವಾಗ್ತದೆ. ಅಲ್ಲಿ ದೇವರ ಕೋಪ ಸುರಿಸಲ್ಪಡುವಂತ ಮೊದಲು, ಒಂದು ವೇಳೆ ಪಾತ್ರೆಗಳ ತೀರ್ಪು ಪ್ರಾರಂಭವಾದ ನಂತರ ಭಯಂಕರವಾದ ಕಠಿಣವಾದಂತ ಯಾತನೆಗಳು, ತೀರ್ಪುಗಳು, ಸಂಕಟಗಳು ಆ ಸಮಯದಲ್ಲಿ ಇರ್ತದೆ. ಅದಕ್ಕೆ ಅದು ಮಹಾಸಂಕಟ ಕಾಲ ಎಂಬುದಾಗಿ ಕೂಡ ಕರೆಯಲ್ಪಡ್ತದೆ. ಆ ಸಮಯದಲ್ಲಿ ಸಭೆ ಎತ್ತಲ್ಪಡ್ತದೆ. ಅದು ಪೂರ್ತಿಯಾಗಿ ಸಂಕಟ ಮಹಾಸಂಕಟ ಕಾಲದಲ್ಲಿ ಇರಲ್ಲ, ಆದ್ರೆ ಆ ಸಮಯದಲ್ಲಿ ಸ್ವಲ್ಪ ಮೊದಲೇ ಎತ್ತಲ್ಪಡ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದು ಕೂಡ ದೇವರ ವಾಕ್ಯಕ್ಕೆ ಆಧಾರವಾಗುವುದಲ್ಲ. ಯಾಕಂದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ ಎರಡು ಘಟನೆಗಳು ನಡಿಬೇಕು. ಏನು ಎಂಬುದಾಗಿ ನೋಡುವಾಗ, ಒಂದು ಸಭೆಯ ವಿವಾಹ ಆಗಬೇಕು, ಎರಡನೇದು ಸಭೆಯು ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕು. ಈ ಎರಡು ಸಂಗತಿಗಳು ಸಭೆ ಎತ್ತಲ್ಪಟ್ಟ ಮೇಲೆ, ರ್ಯಾಪ್ಚರ್ ಆದ ಮೇಲೆ 7 ವರ್ಷಗಳ ಸಂಕಟ ಮಹಾಸಂಕಟ ಕಾಲ ಈ ಲೋಕದಲ್ಲಿ ನಡೆಯುವಾಗ ಮಧ್ಯಾಕಾಶದಲ್ಲಿ ತೀರ್ಪಾಗ್ತದೆ. ಪರಲೋಕದಲ್ಲಿ ತಂದೆಯಾದ ದೇವರ ಮುಂದೆ ವಿವಾಹ ನಡೀತದೆ. ಆ ವಿವಾಹದ ಕುರಿತು ನಾವು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಅಧ್ಯಯನವನ್ನ ಮಾಡುವಂತವ್ರು ನಾವಾಗಿದ್ದೇವೆ, ಅಥವಾ ನೋಡಲಿಕ್ಕೆ ಸಾಧ್ಯತೆಗಳು ಉಂಟು. ಯಾಕೆ ಇದು ಪ್ರೀ ರಾತ್ ರ್ಯಾಪ್ಚರ್ ಅಲ್ಲ ಎಂಬುದಾಗಿ ಹೇಳುವುದಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣ, 1ನೇ ಥೆಸಲೋನಿಕ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಆತನ ಪರಿಶುದ್ಧ ಪರಿವಾರದೊಡನೆ ಆತನು ಈ ಲೋಕದಕ್ಕೆ ಎರಡನೇ ಸಲ ಬರಲಿಕ್ಕಿದ್ದಾನೆ. ಆತನ ಪರಿಶುದ್ಧ ಪರಿವಾರ ಯಾವುದು? ಬೇರೆ ಯಾರೂ ಅಲ್ಲ, ಅದು ಸಭೆನೆ. ಆದ್ರಿಂದ ಆ ಸಭೆ ಮೊದಲೇ ಎತ್ತಲ್ಪಟ್ಟಿರ್ತದೆ, ಸಂಕಟ ಮಹಾಸಂಕಟ ಕಾಲದ ಮೊದಲೇ. ಅದು ಅಲ್ಲಿ ವಿವಾಹವಾಗ್ತದೆ, ನ್ಯಾಯಾಸನದ ಮುಂದೆ ನಿಂತುಕೊಳ್ತದೆ, ಅನಂತರ ವಿವಾಹ ಮಾಡಲ್ಪಡ್ತದೆ. ವಿವಾಹವಾದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎರಡನೇ ಬರೋಣದಲ್ಲಿ ಅದು ಬರುವಂತದ್ದಾಗಿದೆ. ಪ್ರಕಟಣೆ 19ನೇ ಅಧ್ಯಾಯ 15ನೇ ವಚನ ಓದುವಾಗಲೂ ನಾವು ಆ ಭಾಗವನ್ನ ನಾವು ಓದುವಂತವ್ರು ನಾವಾಗಿದ್ದೇವೆ, ತಿಳ್ಕೊಳ್ಳುವಂತವ್ರು ನಾವಾಗಿದ್ದೇವೆ. ಆದ್ರಿಂದ ಈ ಪ್ರೀ ರಾತ್ ರ್ಯಾಪ್ಚರ್ ಅನ್ನುವುದು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಯಾಗಿದೆ. ಈ 4 ತತ್ವಗಳನ್ನ ಇಟ್ಟುಕೊಂಡು, ಅದರಲ್ಲೂ ವಿಶೇಷವಾಗಿ ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂದ್ರೆ ಸಭೆ ಸಂಕಟ ಮಹಾಸಂಕಟ ಕಾಲ ಹಾದು ಹೋಗ್ತದೆ ಅನ್ನುವಂತ ಬೋಧನೆಗಳು ಮತ್ತು ಆತರವಾದಂತಹ ಸಂಗತಿಗಳನ್ನ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ತಪ್ಪಾದ ಬೋಧನೆಯೇ ಮತ್ತು ದುರ್ಬೋಧನೆಯೇ ಎಂಬುದಾಗಿ ನಾವು ಹೇಳಬಹುದು. ಯಾಕಂದ್ರೆ ನಾವು ಅದನ್ನ ಮುಂದೆ ಈಗ ನೋಡುವಂತವರಾಗಿರ್ತೇವೆ. ಯಾಕೆ ಅದು ತಪ್ಪಾದ ಬೋಧನೆ ಎಂಬುದಾಗಿ ವಾಕ್ಯದಿಂದ ನಾವು ಅದನ್ನ ಸ್ಥಾಪಿಸುವಂತವರಾಗಿರ್ಬೇಕು. ನಮ್ಮ ಯಾವ ಜ್ಞಾನವಲ್ಲ, ಅಥವಾ ನಮ್ಮ ಯಾವ ತತ್ವಗಳಲ್ಲ, ಅಥವಾ ನಮ್ಮ ಯಾವ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅಲ್ಲ. ಏನಕ್ಕೋ ಹೇಳಕ್ಕೋಗಿ ಅಥವಾ ಏನೋ ಸೇರಿಸಿ ಮಾಡಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗುವಂಥದ್ದಲ್ಲ. ದೇವರ ವಾಕ್ಯ ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ.
ದೇವರ ವಾಕ್ಯ ಹೇಗಿದೆಯೋ ಅದೇ ರೀತಿ ನಾವು ತಿಳಿಸುವಂತವರು ನಾವು ಆಗಿರ್ಬೇಕು. ಅದು ಬಹಳ ಪ್ರಾಮುಖ್ಯವಾದಂತ ಸತ್ಯತೆ. ಆದ್ರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ರದರನ್ ಸಭೆಗಳಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಬರೋಣ, ಈ ಸಂಕಟ ಮಹಾಸಂಕಟ ಕಾಲ, ಅದನ್ನ ಸಭೆ ಹಾದು ಹೋಗುತ್ತದೆ ಅನ್ನುವಂತ ವಿಷಯ, ಈ ತರವಾದಂತ ಕೆಲವು ತಪ್ಪಾದಂತ ಬೋಧನೆಗಳು ಈಗ ಬರ್ತಾ ಉಂಟು. ಆದ್ರಿಂದ ಎಚ್ಚರಿಕೆ ಉಳ್ಳವರಾಗಿರ್ರಿ. ಈ ವಿಷಯಗಳನ್ನ ತಿಳ್ಕೊಳ್ಳುವಾಗ ಮನದಟ್ಟು ಮಾಡಿಕೊಳ್ಳ್ರಿ, ವಾಕ್ಯಗಳನ್ನ ರೆಫರೆನ್ಸ್ ಗಳನ್ನ ಬರ್ಕೊಳ್ರಿ. ಯಾರಾದ್ರೂ ಪ್ರಶ್ನೆ ಮಾಡುವಾಗ ಅವರಿಗೆ ನೀವು ಉತ್ತರ ಕೊಡುವುದಕ್ಕೆ ಅದು ಸಹಾಯವಾಗುವಂತದ್ದು ಅದಾಗಿರ್ತದೆ. ಈಗ ನಾವು ಬರ್ತಾ ಇದೀವಿ ನೋಡ್ರಿ, ಕಡೆಯದಾಗ 5ನೇ ವಿಷಯ ಏನೆಂಬುದಾಗಿ ಹೇಳುವಾಗ ಪ್ರೀ ಟ್ರಿಬಲೇಷನ್ ರ್ಯಾಪ್ಚರ್. ದಿಸ್ ಇಸ್ ಸ್ಕ್ರಿಪ್ಚರಲ್, ಅಂದ್ರೆ ದೇವರ ವಾಕ್ಯಾನುಸಾರವಾದಂತ ಸಂಗತಿಯಾಗಿದೆ ಎಂಬುದಾಗಿ ನಾವಿದನ್ನ ನೋಡುವಂತವ್ರು, ತಿಳ್ಕೊಳ್ಳುವಂತವ್ರು ಆಗಿದೆ. ಇದು ಬಹಳ ಪ್ರಾಮುಖ್ಯವಾದಂತಹ ಸತ್ಯತೆ. ಯಾಕಂದ್ರೆ ಈ ಟ್ರಿಬುಲೇಷನ್ ರ್ಯಾಪ್ಚರ್ ಈ ಎಲ್ಲಾ ಬೋಧನೆಗಳನ್ನ, ಸತ್ಯವೇದದಲ್ಲಿರುವಂತಹ ಬೋಧನೆಗಳನ್ನ 1825ನೇ ಇಸ್ವಿಯ ನಂತರ ಬಂದಂತ ಬ್ರದರನ್ ಮೂವ್ಮೆಂಟ್ ಅನ್ನುವಂತ ಆ ಸಭೆಗಳವರೇ ಇದನ್ನೆಲ್ಲ ಬೆಳಕಿಗೆ ತಂದಂಥದ್ದು. ಅಲ್ಲಿಯ ತನಕ ಈ ಎಲ್ಲಾ ಸಂಗತಿಗಳು ಒಂದು ತರ ಕತ್ತಲೆಯಲ್ಲಿ ಇದ್ದಂಥದ್ದಾಗಿದ್ದವು. ವಾಕ್ಯದಲ್ಲಿ ಇದ್ದರೂ ಕೂಡ ಇದರ ಕುರಿತು ಬೋಧಿಸಲ್ಪಡುತ್ತಿರಲಿಲ್ಲ, ಇದರ ಕುರಿತು ತಿಳಿಸಲ್ಪಡುತ್ತಿರಲಿಲ್ಲ. ಯಾಕಂದ್ರೆ 1517ನೇ ಇಸ್ವಿಯ ತನಕ ರೋಮನ್ ಕ್ಯಾಥೋಲಿಸಂ ಅನ್ನೋದು ಆಡಳಿತದಲ್ಲಿ ಇದ್ದಂತ ಸಂಗತಿ. ಇಡೀ ಪ್ರಪಂಚದಾದ್ಯಂತ ರೋಮನ್ ಕ್ಯಾಥೋಲಿಸಂ ಮಾತ್ರ ಇತ್ತು, ಅಥವಾ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಡಮ್ ಎಂಬುದಾಗಿ ನಾವು ಹೇಳ್ಬೋದು, ಕ್ಯಾಥೋಲಿಕ್ ಸಮುದಾಯ ಎಂಬುದಾಗಿ. ಅವರು ಎಂದಿಗೂ ಕೂಡ ಸತ್ಯವೇದವನ್ನ ಕೈಗೆ ತೆಗೆದುಕೊಂಡಂತವರಲ್ಲ, ಅಥವಾ ಅವರ ಚರ್ಚ್ಗಳಲ್ಲಿ ಸತ್ಯವೇದವನ್ನ ಉಪಯೋಗಿಸಿದಂತವರಲ್ಲ. ಪೋಪ್ ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ಅವರು ಮಾಡುವಂತವರಾಗಿದ್ದರು. ಅನಂತರ ಅನೇಕ ಕಟ್ಟುಪಾಡುಗಳನ್ನ, ನಿಯಮಗಳನ್ನ ಅವರು ಮಾಡಿಕೊಂಡಂತವರಾಗಿ ಆ ನಿಯಮಗಳ ಪ್ರಕಾರ ವಾಕ್ಯಕ್ಕೆ ವಿರೋಧವಾಗಿ ಇದ್ದಂತ ಒಂದು ಪಂಗಡ, ಗುಂಪು ಅದಾಗಿತ್ತು ಎಂಬುದಾಗಿ ನೋಡ್ತೇವೆ. ಮಾರ್ಟಿನ್ ಲೂಥರ್ 1517ನೇ ಇಸ್ವಿ 31ನೇ ಅಕ್ಟೋಬರ್ ತಿಂಗಳು 31ನೇ ತಾರೀಕು ಅವರು ತಂದಂತಹ ಸುಧಾರಣೆ, ಕ್ರೈಸ್ತ ಸುಧಾರಣೆ, ರೋಮನ್ ಕ್ಯಾಥೋಲಿಸಂ 2 ಭಾಗವಾಗ್ತದೆ, ಪ್ರೊಟೆಸ್ಟೆಂಟಿಸಂ ಅಂಡ್ ರೋಮನ್ ಕ್ಯಾಥೋಲಿಸಂ ಎಂಬುದಾಗಿ. ಪ್ರೊಟೆಸ್ಟೆಂಟ್ಸ್ ಆಗಿ ಬಂದಂತವರು ಅವಾಗ ಅವರಿಗೆ ದೇವರ ವಾಕ್ಯ ಕೈಗೆ ಸಿಗುವಾಗ ಪ್ರಾರಂಭದಲ್ಲಿ ಅವರು ಬಹಳ ಸಂತೋಷವಾಗಿ ಅದನ್ನ ಸ್ವೀಕರಿಸಿ ಅದರ ಪ್ರಕಾರ ಅವರು ನಡ್ಕೊಂಡು ಹೋಗುವಂತವರಾಗಿರ್ತಾರೆ. ಸತ್ಯವೇದ ಪ್ರಕಟಣೆ ಗ್ರಂಥದಲ್ಲಿರುವಂತ 7 ಸಭೆಗಳನ್ನ ನಾವು ಅಧ್ಯಯನ ಮಾಡುವಾಗ ಸಾರ್ದಿಸ್ ಸಭೆಯನ್ನು ಅಧ್ಯಯನ ಮಾಡುತ್ತೇವೆ. ಸಾರ್ದಿಸ್ ಸಭೆ ಈ ಪ್ರೊಟೆಸ್ಟೆಂಟಿಸಂಗೆ ಸೂಚನೆ ಆಗಿರುವಂತಹ ಸಭೆ. ತುವತೈರ ಸಭೆ ರೋಮನ್ ಕ್ಯಾಥೋಲಿಸಂಗೆ ಸೂಚನೆ ಆಗಿರುವಂತಹ ಸಭೆ. ಆ ಕಾಲಮಾನಗಳಲ್ಲಿ ಯಾವ ರೀತಿ ಆ ಸಭೆಗಳು ಬದಲಾಗ್ತಾ ಬರುತ್ತದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಮುಖಾಂತರ ಸಾಧಾರಣ ಕ್ರಿಸ್ತ ಶಕ 96ನೇ ಇಸ್ವಿಯಲ್ಲಿ ಆತನು ಹೇಳಿದ ಪ್ರಕಾರವೇ ಸಭಾ ಚರಿತ್ರೆಯಲ್ಲಿ ಯುಗಗಳು ಉರುಳುತ್ತಾ ಬರುವಾಗ ಆ ಹೇಳಿದಂತ ಬದಲಾವಣೆಗಳನ್ನ ಒಂದೊಂದು ಸಭೆಯಲ್ಲಿಯೂ ಕೂಡ ನಾವು ನೋಡುವಂತವರಾಗಿದ್ದೇವೆ. ಆ ರೀತಿ ನೋಡ್ರಿ, ಆ ಕತ್ತಲೆಯಲ್ಲಿದ್ದಂತ ಸಂಗತಿಗಳನ್ನ ಹೊರಗೆ ತಂದಂತವರೇ ಈ ಬ್ರದರನ್ ಮೂವ್ಮೆಂಟ್ ಸಮಯದಲ್ಲಿದ್ದಂತ ಆ 4 ವಿಶೇಷವಾದಂತ ಯವನಸ್ಥರು, ಅನಂತರ ಅವರ ಜೊತೆಯಲ್ಲಿದ್ದಂತ ಬೇರೆ ಬೇರೆ ಸಹೋದರ ಸಹೋದರಿಯರು. ಇವರೆಲ್ಲರೂ ಸತ್ಯವೇದ ಅಧ್ಯಯನ ಮಾಡಿ ಅನೇಕ ಸತ್ಯತೆಗಳನ್ನ ಅವರು ತರ್ತಾರೆ. ನೋಡ್ರಿ, ಎಲ್ಡರ್ಶಿಪ್ ಆಫ್ ದ ಚರ್ಚ್, ಸಭಾ ಹಿರಿತನ, ಅನಂತರ ಸಭಾ ಡೀಕನ್ಶಿಪ್, ಅನಂತರ ಹೆಡ್ಶಿಪ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಶಿರಸತ್ವ, ಅನಂತರ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಸೇವೆ, ಅನಂತರ ರ್ಯಾಪ್ಚರ್ ಆಫ್ ದ ಚರ್ಚ್, ಸಭೆ ಎತ್ತಲ್ಪಡುವಿಕೆ, ದ ಟ್ರಿಬ್ಯುಲೇಷನ್ ಪೀರಿಯಡ್, ಸಂಕಟ ಮಹಾಸಂಕಟ ಕಾಲ, ಸೆಕೆಂಡ್ ಕಮಿಂಗ್ ಇತ್ತು, ಆದ್ರೆ ಅಷ್ಟು ವಿವರವಾಗಿ ಅದಿರ್ಲಿಲ್ಲ. ಆದ್ರೆ ಇವರು ಇನ್ನು ವಿಶೇಷವಾಗಿ ದೇವರ ವಾಕ್ಯಾನುಸಾರವಾಗಿ ಅದನ್ನ ಮಂಡಿಸಿ ಅವರು ತಿಳಿಸಿಕೊಡ್ತಾ ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅವಾಗ ಬಂದಾಗ ಈ ರ್ಯಾಪ್ಚರ್ ಅಲ್ಲಿ ಅನೇಕ ಥಿಯರಿಗಳು ಬರ್ತದೆ. ಅದರಲ್ಲಿ ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಥಿಯರಿ ಅನ್ನ ತಿಳಿಸಿಕೊಟ್ಟಂತವರೇ ಇವರು. ಅದು ಅಕ್ಷರಶ ವಾಕ್ಯಾನುಸಾರವಾದಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಪ್ರೀ ಟ್ರಿಬ್ಯುಲೇಷನ್ ಥಿಯರಿ ಏನೆಂಬುದಾಗಿ ನೋಡುವಾಗ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟು ಪರಲೋಕಕ್ಕೆ ಆಸೀನನಾಗಿದ್ದಾನೆ. ಅನಂತರ ಪವಿತ್ರಾತ್ಮನ ಈ ಲೋಕದ ಮೇಲೆ ಬರ್ತಾನೆ, ಸಭೆ ಸ್ಥಾಪನೆ ಆಗ್ತದೆ. ಈಗ ಸಭಾ ಕಾಲದಲ್ಲಿ ನಾವಿದ್ದೇವೆ. ಇಲ್ಲಿ ಈ ಕಾಲ ಈಗ ಸುಮಾರು 2000 ವರ್ಷಗಳು ದಾಟ್ತಾ ಇದೆ. ಈ ಸಭಾ ಕಾಲ ಯಾವಾಗ ಅಂತ್ಯವಾಗ್ತದೆ ಎಂಬುದಾಗಿ ಹೇಳುವಾಗ ಸಭೆ ಎತ್ತಲ್ಪಡುವಾಗ ಅಂತ್ಯವಾಗ್ತದೆ. ಸಭೆ ಯಾವಾಗ ಎತ್ತಲ್ಪಡ್ತದೆ ಎಂಬುದಾಗಿ ಹೇಳುವಾಗ ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗುವಾಗ. ಸಂಕಟ ಮಹಾಸಂಕಟ ಕಾಲ ಯಾವಾಗ ಪ್ರಾರಂಭವಾಗ್ತದೆ ಎಂಬುದಾಗಿ ಹೇಳುವಾಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ
ನಾವು 25ರಿಂದ 27 ವರ್ಷಗಳನ್ನು ಓದುತ್ತಾ ಬರುವ ಹಾಗೆ ಈ ಲೋಕದ ಮೇಲೆ ಕ್ರಿಸ್ತ ವಿರೋಧಿ ಆತನು ಕಾಣಿಸಿಕೊಳ್ಳಬೇಕು, ಅಥವಾ ಆತನು ಇಸ್ರಾಯೇಲರೊಡನೆ ಒಂದು ಸಂಧಾನವನ್ನ ಮಾಡಿಕೊಳ್ಳುವಂತನಾಗಿರ್ಬೇಕು. ಆ ಸಂಧಾನದ ಸಮಯ 7 ವರ್ಷಗಳ ಕಾಲ. ಆ 7 ವರ್ಷಗಳು ಒಂದು ಅಗ್ರಿಮೆಂಟ್ ಅನ್ನು ಅವನು ಮಾಡ್ಕೊಳ್ತಾನೆ. ಇದೆಲ್ಲ ದೇವರ ವಾಕ್ಯಾನುಸಾರವಾಗಿರುವಂತಹ ಮಾತುಗಳು. ಆ ಅಗ್ರಿಮೆಂಟ್ ಮಾಡಿಕೊಂಡಾಗ ಸಭೆ ಎತ್ತಲ್ಪಡ್ತದೆ, ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗ್ತದೆ, ಕ್ರಿಸ್ತ ವಿರೋಧಿ ಆಡಳಿತ ಈ ಲೋಕದ ಮೇಲೆ ಪ್ರವೇಶಿಸುವಂತದ್ದಾಗಿದೆ. ಅದನ್ನ ನಾವು ಪ್ರಕಟಣೆ 6ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ಓದುವಂತವ್ರು, ಅಧ್ಯಯನ ಮಾಡುವಂತವ್ರು, ಧ್ಯಾನಿಸುವಂತವ್ರು ನಾವಾಗಿದ್ದೇವೆ. ಈ ಸಂಕಟ ಮಹಾಸಂಕಟ ಕಾಲ ಅಂತ್ಯವಾಗ್ತಿದ್ದಂಗೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಆಗಮನ ಈ ಲೋಕಕ್ಕೆ ಉಂಟಾಗುವಂತದ್ದಾಗಿದೆ. ಈ ಎತ್ತಲ್ಪಟ್ಟಂತ ಸಭೆ ಪರಲೋಕದಲ್ಲಿ ಆತನೊಂದಿಗೆ ವಿವಾಹವಾಗಿ ಆತನೊಂದಿಗೆ ಅದು ಈ ಲೋಕಕ್ಕೆ ಇಳಿದು ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಬಂದ ನಂತರ 1000 ವರ್ಷಗಳ ಆಳ್ವಿಕೆ ಪ್ರಾರಂಭವಾಗುವಂಥದ್ದು ಅದಾಗಿದೆ. ನೋಡ್ರಿ, ಈ ತರ ದಿಸ್ ಇಸ್ ದ ಟೈಮ್ ಲೈನ್. ಇದು ಈ ತರ ಒಂದು ಕಾಲಮಾನ, ಯುಗಗಳು, ಕಾಲಗಳು ಅದನ್ನ ಇಲ್ಲಿ ತಿಳಿಸಲ್ಪಟ್ಟಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಅಂದ್ರೆ ಇದು ಕಾಂಪೋಸಿಟ್ ಚಾರ್ಟ್. ಇದು ಅಂದ್ರೆ ಎಲ್ಲವನ್ನ ಕೂಡ್ರೀಕರಿಸಿ ಮಾಡಿರುವಂತಹ ಒಂದು ಚಾರ್ಟ್. ಇಲ್ಲಿ ಮೊದಲು ಪ್ರೀ ಟ್ರಿಬುಲೇಷನ್ ಥಿಯರಿ, ಇದು ನಾವು ದೇವರ ವಾಕ್ಯಾನುಸಾರ ಒಪ್ಪುವಂತ ಸಂಗತಿ. ಮಿಡ್ ಟ್ರಿಬುಲೇಷನ್, ಸಂಕಟ ಮಹಾಸಂಕಟ ಕಾಲದ ಮಧ್ಯದಲ್ಲಿ ಸಭೆ ಎತ್ತಲ್ಪಡ್ತದೆ ಅನ್ನೋದು. ಪೋಸ್ಟ್ ಟ್ರಿಬುಲೇಷನ್, ಸಂಕಟ ಮಹಾಸಂಕಟ ಕಾಲದ ಕಡೆಯಲ್ಲಿ ಎತ್ತಲ್ಪಡ್ತದೆ ಅನ್ನೋದು. ಪ್ರೀ ರ್ಯಾಪ್ ಟ್ರಿಬುಲೇಷನ್ ಅಂದ್ರೆ ಮಹಾಸಂಕಟ ಕಾಲದ ಅಂತ್ಯ ಸಮಯಗಳಲ್ಲಿ ಅದು ಎತ್ತಲ್ಪಡ್ತದೆ ಸಭೆ ಅನ್ನುವಂತ ಒಂದು ಚಾರ್ಟ್ ಅನ್ನ ಇಲ್ಲಿ ಕೊಡಲ್ಪಟ್ಟಿದೆ. ಅನಂತರ ಆ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗ್ತದೆ ಅನ್ನೋದು. ಈ 1000 ವರ್ಷ ಆಳ್ವಿಕೆ ಪ್ರಾರಂಭದಲ್ಲಿಯೂ ಕೂಡ ಕೆಲವು ಥಿಯರೀಸ್ ಇದೆ. ಅದನ್ನ ನಾವು ಆ ಅಧ್ಯಯನಕ್ಕೆ ಬರುವಾಗ ಅದನ್ನ ನಾವು ನೋಡುವಂತವ್ರು ಆಗಿರೋಣ. ಈಗ ನಾವು ನೋಡ್ತಾ ಇದ್ದೇವೆ ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಎಂಬುದಾಗಿ. ಯಾಕೆ ಈ ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಸತ್ಯ ಎಂಬುದಾಗಿ ನೋಡುವಾಗ ನೋಡ್ರಿ, ನಾನೀಗ ಒಂದೊಂದು ವಿಷಯಗಳನ್ನ ನಿಮ್ಮ ಮಧ್ಯದಲ್ಲಿ ಪ್ರಸ್ತಾಪಿಸ್ತಾ ಹೋಗುವಂತವನಾಗಿದ್ದೇನೆ. ನಾವಿಲ್ಲಿ ಮೊದಲನೇದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ ಮುಂಚೆ ಇನ್ನೂ 2 ಪ್ರವಾದನಾ ಸಂಗತಿಗಳು ನೆರವೇರಲ್ಪಡಬೇಕು. ಸಭೆ ಎತ್ತಲ್ಪಡಲಿಕ್ಕಾಗಿ, ರ್ಯಾಪ್ಚರ್ ಆಫ್ ದ ಚರ್ಚ್ಗಾಗಿ ಯಾವ ಪ್ರವಾದನೆಗಳು ಉಳಿದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದ ಅಧ್ಯಯನದಿಂದ ತಿಳ್ಕೊಳ್ಳುವಂತವರಾಗಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ, 2ನೇ ಬರೋಣ, ರ್ಯಾಪ್ಚರೇ ಬೇರೆ, 2ನೇ ಬರೋಣವೇ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ರ್ಯಾಪ್ಚರ್ಗೆ ಸಭೆ ಎತ್ತಲ್ಪಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಆತನು ಬರುವಂತವನಾಗಿದ್ದಾನೆ. ಅಂದ್ರೆ ಕನ್ನಡ ಪದ ಅಂತರಿಕ್ಷದಲ್ಲಿ ಆತನು ಬರ್ತಾನೆ ಎಂಬುದಾಗಿ ನಾವು ನೋಡುವಂತವನಾಗಿದ್ದೇವೆ. ಭೂಮಿಗೆ ಆತನು ಪಾದಾರ್ಪಣ ಮಾಡುವಂತವನಾಗಿಲ್ಲ. ಭೂಮಿಗೆ ಪಾದಾರ್ಪಣ ಮಾಡುವಂತದ್ದು ಜಕರೀಯನ ಗ್ರಂಥ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ತನ್ನ ಪಾದವನ್ನು ಇಡುವಾಗ ಅದು ಸೀಳಿ ಇಬ್ಬಾಗವಾಗ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಅಧ್ಯಯನ ಮಾಡುವಂತನಾಗಿದೆ. ನೋಡ್ರಿ, ಈಗ ಇಲ್ಲಿ 2 ಸಂಗತಿಗಳಿಂದ ನಡೆಯಬೇಕಾಗಿದೆ. ಯಾವುದು ಎಂಬುದಾಗಿ ಹೇಳುವಾಗ ನಾವು ನೋಡ್ತಾ ಬಂದ ಹಾಗೆ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ರಿಂದ 27 ವರ್ಷಗಳು ಹೇಳಿದ ಹಾಗೆ ಇಸ್ರಾಯೇಲರ ಸಂಗಡ ಈ ಕ್ರಿಸ್ತ ವಿರೋಧಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತವನಾಗಿದ್ದಾನೆ. ಅಗ್ರಿಮೆಂಟ್ ಎಂಬುದಾಗಿ ಹೇಳ್ಬೋದು, ಅಥವಾ ಎ ಕೋವಿನೆಂಟ್ ಎಂಬುದಾಗಿ ಕೂಡ ಇರುವಂತದ್ದು ಅದಾಗಿದೆ. 2ನೇ ಸಂಗತಿ, ಸಭೆ ಎತ್ತಲ್ಪಡಬೇಕು. ಸಭೆ ಎತ್ತಲ್ಪಟ್ಟ ನಂತರವೇ 2ನೇ ಬರೋಣ. ಆದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ 2ನೇ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಕಾಲಮಾನ ಉಂಟು. ಈ 7 ವರ್ಷಗಳ ಕಾಲ ಇಸ್ರಾಯೇಲರಿಗೂ ಮತ್ತು ಬೇರೆ ಅನ್ಯ ಜನಾಂಗಗಳಿಗೆ, ಸಭೆ ಎತ್ತಲ್ಪಟ್ಟ ಮೇಲೆ ಉಳಿದಂತ ಜನಾಂಗಗಳಿಗೆ ಈ ಲೋಕದ ಮೇಲೆ ಕೊಡಲ್ಪಡುವಂತ ಒಂದು ನೋಟಿಸ್ ಪೀರಿಯಡ್. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಒಳಗೆ ಇವರಿಗೊಂದು ಅವಕಾಶ ಕೊಡಲ್ಪಡ್ತದೆ. ಮತ್ತೆ ಯೇಸು ಸ್ವಾಮಿಯನ್ನ ನಂಬುವಂತವ್ರು ನಂಬಬಹುದು ಎಂಬುದಾಗಿ ನಾವು 7ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಅಧ್ಯಯನ ಮಾಡ್ತೇವೆ. ಅನೇಕ ಜನರು ಯೇಸು ಸ್ವಾಮಿಯನ್ನ ಆ ಸಮಯಗಳಲ್ಲಿ ನಂಬಿಕೊಳ್ತಾರೆ. ಯಾರಿಂದಲೂ ಎಣಿಸಲಾಗದಂತ ಜನ ಸಮೂಹ, ಸಕಲ ಕುಲ ಜನಾಂಗ ಭಾಷೆಗಳಿಗೆ ಸೇರಿದಂತವರು ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಸಮಯದಲ್ಲಿ ಅವರು ಅಂಗೀಕರಿಸ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಆ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ರಕ್ಷಣೆಯನ್ನ ಪಡ್ಕೊಳ್ಳುವಂಥದ್ದು ಬಹಳ ಪ್ರಯಾಸದ ಕೆಲಸ. ಆದ್ರೆ ಈ ಕೃಪಾ ಕಾಲದಲ್ಲಿ, ಸಭಾ ಕಾಲದಲ್ಲಿ ರಕ್ಷಣೆಯನ್ನ ಪಡ್ಕೊಳ್ಳುವಂಥದ್ದು ಬಹಳ ಸುಲಭವಾದಂಥದ್ದು. ಅಥವಾ ಒಂದು ವೇಳೆ ಅದು ಒಂದು ಉಡುಗೊರೆಯಾಗಿ, ವರವಾಗಿ ನಮಗೆ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಇಲ್ಲಿ 7 ವರ್ಷಗಳ ಕಾಲದಲ್ಲಿ ಹಿಂಸೆ ಇರ್ತದೆ. ಹಿಂಸೆಗಳ ಮಧ್ಯದಲ್ಲಿ ಅವರು ರಕ್ಷಿಸಲ್ಪಡ್ತಾರೆ. ಆದ್ರೆ ಈ ದಿನದಲ್ಲಿ ನಾವು ಕೃಪಾ ಕಾಲದಲ್ಲಿ ಆತನ ಕೃಪೆಯ ಅಡಿಯಲ್ಲಿ, ಕೃಪೆಯಿಂದಲೇ ನಾವು ರಕ್ಷಣೆಯನ್ನ ಹೊಂದುವಂತವರಾಗಿದ್ದೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8-9 ವಚನಗಳನ್ನು ಓದುವಾಗ
ಆ ವಾಕ್ಯವನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆದ್ರೆ ಈಗ ಕೆಲವು ಸಂಗತಿಗಳೇನಾಗ್ತದೆ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಪ್ರಪಂಚದಾದ್ಯಂತ ಕ್ರೈಸ್ತರ ಮೇಲೆ ಒಂದು ಸಂಕಟಗಳು ಬರ್ತಾ ಇದೆ, ಪರ್ಸಿಕ್ಯೂಷನ್ಸ್ ಇದೆ, ಟ್ರಿಬುಲೇಷನ್ ಇದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಆತನು ಹೇಳಿದ ಹಾಗೆ ನೀವು ಶಾಂತಿಯಿಂದ ಇರ್ರಿ, ಆದ್ರೆ ಒಂದು ಮತ್ತೆ ಬರ್ತದೆ ಏನಂದ್ರೆ ನಿಮಗೆ ಈ ಲೋಕದಲ್ಲಿ ಹಿಂಸೆ ಉಂಟು ಎಂಬುದಾಗಿ. ಹಿಂಸೆ ಇದ್ದೇ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಾನೆ. ಆದ್ರಿಂದ ಅಲ್ಲಿ ಇಟ್ ಈಸ್ ಗ್ಯಾರಂಟಿಡ್. ಆ ಹಿಂಸೆ ಅನ್ನುವಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿ. ಈಗ ಕೆಲವು ಕಡೆಯಲ್ಲೆಲ್ಲ ಹಿಂಸೆಗೆ ಒಳಪಡ್ತಾ ಇದ್ದಾರೆ. ಆ ಒಳಪಡುವಂತದ್ದನ್ನ ಕೆಲವರು ಹೇಗೆ ವ್ಯಾಖ್ಯಾನಿಸ್ತಾರೆ ಅಂದ್ರೆ ಈ ಲೋಕದ ಮೇಲೆ ಸಂಕಟ ಮಹಾಸಂಕಟ ಕಾಲ ಪ್ರಾರಂಭವಾಗಿಬಿಟ್ಟಿದೆ, ಅದಿನ್ನು 7 ವರ್ಷಗಳು ಇರುವಂತದ್ದಾಗಿದೆ. ಸಾರಿ, ಒಂದು ನಿಮಿಷ. 7 ವರ್ಷಗಳು ಇರುವಂತದ್ದಾಗಿದೆ. ಆದ್ರಿಂದ ಸಂಕಟ ಮಹಾಸಂಕಟ ಕಾಲದಲ್ಲಿ ಸಭೆ ಹಾದು ಹೋಗ್ತಾ ಇದೆ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ ಪ್ರಿಯರೇ. ಅದು ಬಹಳ ತಪ್ಪಾದಂತ ವ್ಯಾಖ್ಯಾನ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಆದ್ರಿಂದ ಆದ್ರೆ ಸಂಕಟ ಮಹಾಸಂಕಟ ಕಾಲ ಎಂಬುದಾಗಿ ಹೇಳುವಾಗ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ. 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. 24ನೇ ಅಧ್ಯಾಯ 21ನೇ ವಚನ ಇಲ್ಲಿ ಹೀಗೆ ಬರೆಯಲ್ಪಟ್ಟುಂಟು ನೋಡ್ರಿ. ಅದು ಸಬ್ಬತ್ ದಿನದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡ್ರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ನೋಡ್ರಿ, ಲೋಕ ಹುಟ್ಟಿದಂದಿನಿಂದ ಇಲ್ಲಿಯ ತನಕ ಅಂತ ಸಂಕಟ ಆಗಿಲ್ಲ. ಒಂದು ವೇಳೆ ಕ್ರಿಸ್ತನ ಸಭೆ ನಾನಾ ಕಡೆಗಳಲ್ಲಿ ಪ್ರಪಂಚದಾದ್ಯಂತ ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ, ದೇಶಗಳಲ್ಲಿ, ಮುಸಲ್ಮಾನ್ ದೇಶಗಳಲ್ಲಿ, ಒಂದು ವೇಳೆ ನಮ್ಮ ಭಾರತ ದೇಶ ಹಿಂದೂ ದೇಶಗಳಲ್ಲಿ ಹಿಂಸೆಗೆ ಒಳಪಡ್ತಾ ಇದೆ, ಇರಾನ್ ದೇಶದಲ್ಲಿ ಇಲ್ಲೆಲ್ಲ ಹಿಂಸೆಗೆ ಒಳಪಡ್ತಾ ಇದೆ. ಆದ್ರೆ ಈ ಹಿಂಸೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಇಲ್ಲಿ ಹೇಳ್ತಾ ಇಲ್ಲ. ಆತನು ಹೇಳ್ತಿರುವಂತ ಹಿಂಸೆ 7 ವರ್ಷಗಳ ಕಾಲದಲ್ಲಿ ಬರುವಂತ ಆ ತರವಾದ ಹಿಂಸೆ. ಲೋಕ ಹುಟ್ಟಿದಂದಿನಿಂದ ಅಂತ ಹಿಂಸೆ ಬರಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದ ಎಂದಿಗೂ ಕೂಡ ಕೆಲವರು ಇಲ್ಲಿ ಹೇಳುವ ಹಾಗೆ ಸಭೆ ಎಂದಿಗೂ ಕೂಡ 7 ವರ್ಷಗಳ ಸಮಯ ದಾಟಿ ಹೋಗ್ತಿಲ್ಲ. ಸಭೆ ದಾಟಿ ಹೋಗಬೇಕಾದ್ರೆ ಕ್ರಿಸ್ತ ವಿರೋಧಿ ಲೋಕದಲ್ಲಿ ಇಲ್ಲ. 2ನೇ ಸಂಗತಿ. 3ನೇ ಸಂಗತಿ ಏನಂದ್ರೆ ಕ್ರಿಸ್ತ ವಿರೋಧಿ ಇನ್ನು ಇಸ್ರಾಯೇಲರೊಂದಿಗೆ ಸಂಧಾನವನ್ನ ಮಾಡಿಕೊಂಡಿಲ್ಲ ಎಂಬುದಾಗಿ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತಹ ವಿಷಯ. ಆದ್ರಿಂದ ಅದು ತಪ್ಪಾದಂತ ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ನೋಡ್ರಿ, ಈಗ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಹೋಗೋಣ. ಯಾಕೆ ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಬಿಡುವುದಿಲ್ಲ ಎಂಬುದಾಗಿರುವುದಕ್ಕೆ, ಅಂದ್ರೆ ಪ್ರೀ ಟ್ರಿಬುಲೇಷನ್ ಅಂದ್ರೆ ಸಂಕಟ ಮಹಾಸಂಕಟ ಕಾಲ ಪ್ರಾರಂಭವಾಗುವಂತ ಮೊದಲೇ ಸಭೆ ಎತ್ತಲ್ಪಡ್ತದೆ ಅನ್ನೋದಕ್ಕಿರುವಂತ ಕೆಲವು ವಾಕ್ಯಾಧಾರಿತವಾದಂತಹ ಸಂಗತಿಗಳನ್ನ ನಾವು ನೋಡುವಂತವ್ರು ನಾವಾಗಿರೋಣ. ನಾವಿಲ್ಲಿ ಪ್ರಕಟಣೆ ಗ್ರಂಥವನ್ನ ನೋಡುವಾಗ 1ನೇ ಅಧ್ಯಾಯ 19ನೇ ವಚನ ನಾವು ನೋಡ್ತೇವೆ. ಒಂದು ಏನಂದ್ರೆ, 1ನೇ ಅಧ್ಯಾಯದಲ್ಲಿ ಥಿಂಗ್ಸ್ ದೋ ಹ್ಯಾವ್ ಸೀನ್ ಅಂದ್ರೆ ಏನು ನಡೆಯುತ್ತೋ ಅದನ್ನ ಬರೆ ಎಂಬುದಾಗಿ ಯೋಹಾನನಿಗೆ ಹೇಳ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ ಆತನು ಕಾಣಿಸಿಕೊಳ್ಳುವಂಥದ್ದು, ಯೋಹಾನನಿಗೆ ಅಪ್ಪಣೆಯನ್ನ ಕೊಡುವಂಥದ್ದು, ಬರೆಯಲಿಕ್ಕೆ ಹೇಳುವಂಥದ್ದು, ಈ ತರವಾದಂತ ಸಂಗತಿಗಳು. 2 ಮತ್ತು 3ನೇ ಅಧ್ಯಾಯದಲ್ಲಿ ಥಿಂಗ್ಸ್ ವಿಚಾರ್ ಅಂದ್ರೆ ಈಗ ಏನು, ಈ ಪ್ರೆಸೆಂಟ್ ಏಜ್, ಈ ಯುಗದಲ್ಲಿ ಏನು ನಡೀತಾ ಇದೆ ಅದನ್ನ ಬರಿ ಎಂಬುದಾಗಿ ಹೇಳುವಾಗ 2 ಮತ್ತು 3ನೇ ಅಧ್ಯಾಯದ ವಿಷಯ ಏನು ಅಂದ್ರೆ 7 ಸಭೆಗಳ ವಿಷಯ, ಸಭಾ ಕಾಲದ ಕುರಿತು ಬರೆಯಲಿಕ್ಕೆ ಯೋಹಾನನಿಗೆ ಹೇಳುವಂತನಾಗಿದ್ದಾನೆ. ಅನಂತರ 4ನೇ ಅಧ್ಯಾಯದಿಂದ 27ನೇ ವಚನವನ್ನು ಓದುವಾಗ, 22ನೇ ಅಧ್ಯಾಯವನ್ನ ನಾವು ಕಲಿಯುವಾಗ ಪ್ರಕಟಣೆಯಲ್ಲಿ ಥಿಂಗ್ಸ್ ವಿಚ್ ಶಲ್ ಬಿ ಇಯರ್ ಆಫ್ಟರ್ ಅಂದ್ರೆ ಮುಂದೆ ಆಗಬೇಕಾದಂತವುಗಳು, ಪ್ರವಾದನ ರೂಪವಾಗಿರುವಂತ ಸಂಗತಿಗಳು, ಮುಂದೆ ಏನಾಗ್ತದೆ ಅಂದ್ರೆ ಸಭಾ ಕಾಲ ಆದ ನಂತರ ಏನು ನಡೀತದೆ ಅನ್ನುವಂಥದ್ದನ್ನ 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ತನಕ ನಾವು ಅಧ್ಯಯನ ಮಾಡ್ತೇವೆ. ಅದಕ್ಕಾಗಿಯೇ ಪ್ರಕಟಣೆಯು ಕೂಡ ಹೊಸ ಒಡಂಬಡಿಕೆಯ ಪ್ರವಾದನೆ ಗ್ರಂಥ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಡುವಂತ ಸಂಗತಿ. ಹೀಗೆ ನೋಡ್ರಿ, ಈ 4ನೇ ಅಧ್ಯಾಯ ನಾವು ನೋಡುವುದೇನೆಂದ್ರೆ ಅಲ್ಲಿ ಸಭೆ ಮೇಲಕ್ಕೆ ಎತ್ತಲ್ಪಡುವಂತದ್ದನ್ನ. ಯಾಕಂದ್ರೆ ಯೋಹಾನನು ಯೇಸು ಸ್ವಾಮಿಯ ಶಿಷ್ಯನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡವರೆಲ್ಲರೂ ಸಭೆಯಾಗಿದ್ದಾರೆ. ಅಲ್ಲಿ ಯೋಹಾನನಿಗೆ ಒಂದು ಮಾತನ್ನ ಹೇಳ್ತಾನೆ. ನಾವು ವಾಕ್ಯವನ್ನ ಓದಿಕೊಳ್ಳೋಣ. ಪ್ರಕಟಣೆ 4ನೇ ಅಧ್ಯಾಯಕ್ಕೆ ಬನ್ರಿ. ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನವನ್ನ ಓದೋಣ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು.
ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನ ನಿನಗೆ ತೋರಿಸುವೆನು ಎಂಬುದಾಗಿ. ಇಲ್ಲಿಗೆ ಏರಿ ಬಾ ಎಂಬುದಾಗಿ ತುತ್ತೂರಿಯ ಶಬ್ದದಂತೆ ಇರುವಂತ ಮಾತು ಯೋಹಾನನಿಗೆ ಮತ್ತೆ ಕೇಳಿಸ್ತದೆ. ಮೊದಲೇ ಅವನು ಅದನ್ನ ಕೇಳಿಸ್ಕೊಂಡಿದ್ದ. ಹಾಗಾದ್ರೆ ಆ ತುತ್ತೂರಿಯ ಶಬ್ದ ಯಾರು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ 1ನೇ ಅಧ್ಯಾಯಕ್ಕೆ ಬನ್ರಿ. 1ನೇ ಅಧ್ಯಾಯ 10ನೇ ವರ್ಷದಲ್ಲಿ ನಾವು ಹೀಗೆ ಓದ್ತೇವೆ. 9ನೇ ವರ್ಷದಿಂದನೇ ನಾವು ನೋಡೋಣ. ಅದು ಒಳ್ಳೆ ವಾಕ್ಯ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನ್ ಎಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪದ್ಮೋಸ್ ದ್ವೀಪದಲ್ಲಿದ್ದೇನು. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನ ಕೇಳಿದೆನು. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸಾಸ್, ಸ್ಮುರ್ನಾ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕಿಯ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನ ಕಂಡೆನು ಎಂಬುದಾಗಿ ಯೋಹಾನನು ಹೇಳ್ತಾನೆ. ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನ ಪ್ರಭಾವಗಳು, ಮಹಿಮಾ ಶಕ್ತಿಗಳನ್ನ ನಾವು ಮುಂದಿನ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗಾದ್ರೆ ಈ ತುತ್ತೂರಿ ಶಬ್ದ ಯಾರು? ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಹೇಳ್ತಾನೆ, ಮೇಲೆ ಏರಿ ಬಾ ಎಂಬುದಾಗಿ. 4ನೇ ಅಧ್ಯಾಯ 1ನೇ ವಚನ. ಯೋಹಾನನು, ಜಾನ್ ವಿಲ್ ರೆಪ್ರೆಸೆಂಟ್ ದ ಚರ್ಚ್ ಆನ್ ದ ಅರ್ತ್. ಯೋಹಾನನಾಗಲಿ, ನಾನೇ ಆಗಲಿ, ನೀವೇ ಆಗಲಿ, ನಾವೆಲ್ಲರೂ ಕೂಡ ಕ್ರಿಸ್ತನ ಶರೀರದಲ್ಲಿ ಸಭೆ ಆಗಿರುವಾಗ, ಆತನ ಅಂಗವಾಗಿರುವಾಗ, ವಿ ವಿಲ್ ಆಲ್ ರೆಪ್ರೆಸೆಂಟ್ ಚರ್ಚ್ ಆನ್ ದಿಸ್ ಅರ್ತ್. ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನ ನಾವು ಪ್ರತಿನಿಧಿಸುವಂತವರಾಗಿದ್ದೇವೆ. ಹಾಗಾದ್ರೆ ಯೋಹಾನನಿಗೆ ಮೇಲೆ ಏರಿ ಬಾ ಎಂಬುದಾಗಿ ಹೇಳುವಾಗ ಅದರ ಸೂಚನೆ ಏನಂದ್ರೆ, ಸಭೆ ಒಂದು ದಿವಸ ಮೇಲಕ್ಕೆ ಎತ್ತಲ್ಪಡ್ತದೆ ಅನ್ನುವಂತ ಸತ್ಯತೆಯನ್ನ ಈ ವಾಕ್ಯ ಭಾಗದಿಂದ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಅದರಿಂದ ಸಭೆ ಎತ್ತಲ್ಪಡುವಂಥದ್ದು ನೋಡ್ರಿ, ಥಿಂಗ್ಸ್ ವಿಚ್ ಆರ್ ಟು ಕಮ್, 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯ, ಮುಂದೆ ನಡೀಲಿಕ್ಕಿರುವಂತಹ ಘಟನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅನಂತರ 6ನೇ ಅಧ್ಯಾಯದಿಂದ 18ನೇ ಅಧ್ಯಾಯಕ್ಕೆ ಹೋಗುವಾಗ ನಾನು ಹೇಳ್ತಾ ಬಂದ ಹಾಗೆ ಸಂಕಟ ಮತ್ತು ಮಹಾಸಂಕಟ ಕಾಲ ಈ ಲೋಕದ ಮೇಲೆ ನಡೆಯುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಹೀಗೆ ಘಟನೆಗಳು ಜರುಗ್ತದೆ. ಸಭೆ ಎತ್ತಲ್ಪಡ್ತದೆ 4ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯದಿಂದ 18ನೇ ವಚನದಲ್ಲಿ ಎತ್ತಲ್ಪಟ್ಟ ಮೇಲೆ ಸಂಕಟ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗ್ತದೆ. ಆದ್ರಿಂದ ಇದು ಒಂದು ವಾಕ್ಯದ ಆಧಾರ ಏನಂದ್ರೆ, ಸಭೆ ಸಂಕಟ ಮತ್ತು ಮಹಾಸಂಕಟ ಕಾಲ ಹಾದು ಹೋಗುವುದಿಲ್ಲ. 2ನೇ ಸಂಗತಿ, ಮಿಷನ್ ಆಫ್ ಕ್ರೈಸ್ಟ್ ಫಸ್ಟ್ ಕಮಿಂಗ್. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣದ ಉದ್ದೇಶ ಏನು ಎಂಬುದಾಗಿ ವಿಶೇಷವಾಗಿ ಯೆಶಾಯನು ತನ್ನ ಪ್ರವಾದನೆ ಗ್ರಂಥದಲ್ಲಿ ಆತನು ಪ್ರಸ್ತಾಪಿಸಿದ್ದಾನೆ. ಆ ಯೆಶಾಯನ ವಾಕ್ಯವನ್ನ ನಾವು ನೋಡುವಂತವರಾಗಿರೋಣ. 61ನೇ ಅಧ್ಯಾಯಕ್ಕೆ ಬನ್ರಿ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1-2 ವಚನವನ್ನ ನೋಡೋಣ. ಅಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ರಿ ನಾನು ಓದುವಾಗ. ಯೆಶಾಯ 61:1-2. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಶುಭ ವರುಷ ಎಂಬುದಾಗಿರುವಂತದ್ದು ಒಂದು ಸಂಗತಿ. ಅನಂತರ ಕೆಳಗೆ ನಾವು ಓದ್ತೇವೆ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನ ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿ ಬದಲಾಗಿ ಶಿರೋಭೂಷಣ. ಈಗ ಮುಂದಕ್ಕೆ ನಾವು ಓದ್ತೇವೆ. ನೋಡ್ರಿ, ಯೇಸು ಸ್ವಾಮಿ ಬಂದಂತ ಉದ್ದೇಶ 2 ಉದ್ದೇಶಗಳು. ಒಂದು, ಆತನು ಶುಭ ವರ್ಷವನ್ನ ತಿಳಿಸಬೇಕು. ಶುಭ ವರ್ಷದಲ್ಲಿ ಏನ್ ನಡೀತದೆ? ಬಡವರಿಗೆ ಒಳ್ಳೇದಾಗ್ತದೆ, ಕಾಯಿಲೆ ಬಂದವರಿಗೆ ವಾಸಿ ಆಗ್ತದೆ, ದುಃಖದಲ್ಲಿರೋರಿಗೆ ಶಾಂತಿ ಸಮಾಧಾನ ಸಿಗ್ತದೆ. 2ನೇದು, ಆತನು 2ನೇ ವಚನದ ಮೊದಲ ಭಾಗದಲ್ಲಿ ನೋಡ್ತಾ ಬಂದ ಹಾಗೆ ಏನಂತೆ, ದೇವರು ಮುಯ್ಯಿ ತೀರಿಸುವ ದಿನ. ನೋಡ್ರಿ, ಈ ತರವಾದಂತ 2 ಕಾರ್ಯಗಳು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ ಆತನ ಬರೋಣದ ವಿಷಯದಲ್ಲಿ. ಆದ್ರೆ ಆ ಕೊಡಲ್ಪಟ್ಟಂತ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ಕುರಿತು ಆತನು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸುವಾಗ ಆತನ ಏನ್ ಮಾಡ್ತಾನೆ ಅಂದ್ರೆ, ಆತನು ತನ್ನ ಸೇವೆಯನ್ನ ಪ್ರಾರಂಭಿಸಿದ ನಂತರ ಒಂದು ಸಭಾಮಂದಿರಕ್ಕೆ ಆತನು ಹೋಗುವಂತನಾಗಿದ್ದಾನೆ. ನಜರೇತಿನ ಸಭಾಮಂದಿರ. ನಜರೇತ್ ಅಂದ್ರೆ ಗಲಿಲಾಯ ಪ್ರಾಂತ್ಯ, ಕರ್ತನಾದ ಯೇಸು ಕ್ರಿಸ್ತನ ಊರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ, ತಂದೆ ತಾಯಿಗಳ ಊರು.
ಅಲ್ಲಿಂದ ಆತನು ಸಭಾಮಂದಿರಕ್ಕೆ ಹೋಗಿ ಲೂಕನ ಸುವಾರ್ತೆ 4ನೇ ಅಧ್ಯಾಯ ನಾವು ಓದೋಣ. ಈ ವಾಕ್ಯವನ್ನ ಗಮನಿಸ್ರಿ. ಈ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನ ಲೂಕನ ಸುವಾರ್ತೆಯಲ್ಲಿ ಆತನಿಗೆ ಆ ಸಭಾಮಂದಿರದಲ್ಲಿ ಇದ್ದಂಥವರು ಧರ್ಮಶಾಸ್ತ್ರದ ಒಂದು ಭಾಗವನ್ನ ಅಥವಾ ದೇವರ ವಾಕ್ಯದ ಒಂದು ಭಾಗವನ್ನ ಕೊಡ್ತಾರೆ. ಹಳೆಯ ಒಡಂಬಡಿಕೆ ವಾಕ್ಯದ ಭಾಗ. ಆ ಭಾಗವನ್ನ ತೆಗೆದು ಕರ್ತನಾದ ಯೇಸು ಕ್ರಿಸ್ತನು ಓದುವಂತವನಾಗಿದ್ದಾನೆ. ಆ ಓದುವಂತದ್ದೇ 16ನೇ ವಚನದಿಂದ 18ನೇ ವಚನದಲ್ಲಿ ನಾವು ನೋಡುವಂತವನಾಗಿದ್ದೇವೆ. ಲೂಕ 4:16-18. ಇಲ್ಲೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ರಿ. ಈಗಿರಲಾಗಿ ಆತನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನ ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನ ಕಂಡು ಓದಿದನು. ಆ ಮಾತೇನೆಂದರೆ, ನೋಡ್ರಿ, ಈಗ ಸ್ವಾಮಿ ಆ ಯೆಶಾಯನ ಗ್ರಂಥದ ಭಾಗವನ್ನ ಅವನಿಗೆ ಕೊಡುವಾಗ ಓದ್ತಾನ ಆ ಭಾಗ. ನಾವು ಅದನ್ನ 61ನೇ ಅಧ್ಯಾಯ ಯೆಶಾಯ 1-2 ವಚನವನ್ನ ಓದಿದ್ವಿ. ಅದರಲ್ಲಿ 2 ಭಾಗವಿದೆ. ಏನಂದ್ರೆ, ಒಂದು ಕರ್ತನ ಒಪ್ಪಿಕೊಳ್ಳುವಂತ ವರ್ಷವಿದೆ, ಶುಭ ವರ್ಷವಿದೆ. ಎರಡನೇದು ದೇವರು ಮುಯ್ಯಿ ತೀರಿಸುವಂತ ಕಠಿಣ ಕಾಲವಿದೆ. ಆದ್ರೆ ಯೇಸು ಸ್ವಾಮಿ ಆ ಭಾಗವನ್ನೇ ತೆಗೆದುಕೊಳ್ತಾನೆ. ತೆಗೆದುಕೊಂಡು ಓದುವಾಗ ಎಷ್ಟು ಓದ್ತಾನೆ ಎಂಬುದಾಗಿ ನೋಡ್ರಿ. ನಾನಿಲ್ಲಿ ಓದ್ತೇನೆ 18ನೇ ವಚನ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ ಅಭಿಷೇಕಿಸಿದವನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನ ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನ ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನ ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನ ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದೇ ಎಂಬುದಾಗಿ. ನೋಡ್ರಿ, ಆ ಶುಭ ವರ್ಷದ ವಿಷಯವನ್ನ ಮಾತ್ರ ಕರ್ತನು ಹೇಳ್ತಾನೆ. ಪ್ರತಿಕಾರದ ಮುಯ್ಯಿ ತೀರಿಸುವಂತಹ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಓದುವುದಿಲ್ಲ. ಯಾಕೆಂದ್ರೆ ಆ ಮುಯ್ಯಿ ತೀರಿಸುವಂತದ್ದು ಆತನ ಸೇವೆಯ 2ನೇ ಭಾಗ. ಶುಭ ವರ್ಷವನ್ನ ಕೊಡುವಂತದ್ದು ಆತನ ಸೇವೆಯ 1ನೇ ಭಾಗ. 1ನೇ ಭಾಗದಲ್ಲಿ ಆತನ ಪಾಪಿಗಳಿಗಾಗಿ ತನ್ನ ಪ್ರಾಣವನ್ನ ಕೊಡಬೇಕು. ಅವರು ರಕ್ಷಣೆ ಹೊಂದುವಾಗ ಅವರಿಗೆ ಸಂತೋಷವಾಗ್ತದೆ, ಶುಭ ಸಮಾಚಾರ ಅವರಿಗೆ ತಿಳಿಸಲ್ಪಡ್ತದೆ. ದಟ್ ಈಸ್ ದ ಅಕ್ಸೆಪ್ಟಬಲ್ ಇಯರ್ ಆಫ್ ದ ಲಾರ್ಡ್. ಇಯರ್ ಆಫ್ ದ ಲಾರ್ಡ್ ಅಂದ್ರೆ 1 ವರ್ಷ ಅಂತ ಅಲ್ಲ, ಅದು ಸಭಾಕಾಲ. ಆ ಸಭಾಕಾಲಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಆತನು ಹೇಳುತ್ತಾನೆಯೇ ಹೊರತು ಸಂಕಟ ಮತ್ತು ಮಹಾಸಂಕಟ ಕಾಲಕ್ಕೆ ದೇವರು ಮುಯ್ಯಿ ತೀರಿಸುವಂತ ಆ ವಿಷಯದ ಭಾಗವನ್ನ ಅವನು ಅಲ್ಲಿ ಹೇಳಲಿಕ್ಕೆ ಹೋಗೋದೇ ಇಲ್ಲ. ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರ ಸ್ಥಾಪಿಸಲ್ಪಟ್ಟಂತ ಸಭೆ ಕರ್ತನಾದ ಯೇಸು ಕ್ರಿಸ್ತನ 1ನೇ ಬರೋಣದಲ್ಲಿ ಅದು ಸಂಕಟ ಮಹಾಸಂಕಟ ಕಾಲಕ್ಕೆ ಹೋಗುವಂತ ಸಭೆ ಆಗಿಲ್ಲ, ಅದನ್ನ ದಾಟಿ ಹೋಗುವಂತದ್ದಾಗಿದೆ ಎಂಬುದಾಗಿ ಈ ವಾಕ್ಯದ ಆಧಾರದಿಂದ ನಾವು ನೋಡ್ತೇವೆ. ಇಲ್ಲದೆ ಹೋದ್ರೆ ಸಭೆ ಈ ಲೋಕದ ಮೇಲೆ ಇರುತ್ತದೆ ಎಂಬುದಾಗಿ ಇರುವುದಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಮುಯ್ಯಿ ತೀರಿಸುವಂತ ಸಂಗತಿಗಳನ್ನು ಕೂಡ ಲೂಕನ ಸುವಾರ್ತೆ ಹೊಸ ಒಡಂಬಡಿಕೆಯಲ್ಲಿ ಆತನು ಪ್ರಸ್ತಾಪಿಸಿ ಅದರ ವಿವರಗಳನ್ನ ಕೊಡ್ತಾ ಇದ್ದ. ಆದ್ರೆ ಆತನ ಆ ವಿವರಗಳನ್ನ ಕೊಡೋದಿಲ್ಲ. ಯಾಕಂದ್ರೆ ಆ ವಿವರಣೆಗಳು ಅದು ಮುಂದೆ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟ ಮೇಲೆ, ಸಭೆ ಎತ್ತಲ್ಪಟ್ಟ ಮೇಲೆ ನಡೆಯುವಂತ ಘಟನೆ ಆಗಿರೋದ್ರಿಂದ ಆ ಸಂಗತಿಗಳು ವೆಂಜನ್ಸ್ ಅನ್ನುವಂಥದ್ದು, ಪ್ರತಿಕಾರ ಮುಯ್ಯಿ ಅನ್ನುವಂಥದ್ದು ಪ್ರಿಯರೇ, ಅದನ್ನ ನಾವು ಪ್ರಕಟಣೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. ಆದ್ರಿಂದ ಈಗ 1ನೇ ಭಾಗ ಮಾತ್ರ ಅದು ನೆರವೇರಿಸಲ್ಪಟ್ಟಿದೆ. 2ನೇ ಭಾಗ 7 ವರ್ಷಗಳು ಮುಂದೆ ನೆರವೇರಿಸಲ್ಪಡಬೇಕಾಗಿದೆ. ಆ ರೀತಿಯಾಗಿ ಇಯರ್ ಎಂಬುದಾಗಿ ಹೇಳುವಾಗ ಈಗ 2000 ವರ್ಷ ದಾಟುತ್ತಾ ಉಂಟು ಸಭಾ ಕಾಲಕ್ಕೆ, ಸಭಾ ಪ್ರಾರಂಭವಾದ ನಂತರ. ಅನಂತರ ಡೇ ಎಂಬುದಾಗಿ ಹೇಳುವಾಗ, ಮುಯ್ಯಿ ತೀರಿಸುವ ದಿನ ಎಂಬುದಾಗಿ ಹೇಳುವಾಗ 7 ವರ್ಷಗಳ ಸಮಯಕ್ಕೆ ಆ ದಿನ ಎಂಬುದಾಗಿ ಕರ್ತನ ದಿನ, ದ ಡೇ ಆಫ್ ದ ಲಾರ್ಡ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬಹಳ ಭಯಂಕರವಾದ ಕಠಿಣವಾದಂತ ಸಮಯ. ಆ ಸಮಯದಲ್ಲಿ ಲೋಕದಲ್ಲಿ ಸಭೆ ಇರೋದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ಗೆ ಹೋಗುವಾಗ ನೋಡ್ರಿ, 1ನೇ ಥೆಸಲೋನಿಕ 1ನೇ ಅಧ್ಯಾಯ 9-10 ವಚನಗಳನ್ನ ನಾವು ಓದಿಕೊಳ್ಳುವಂತರಾಗಿದ್ದೇವೆ. 1ನೇ ಥೆಸಲೋನಿಕ 1ನೇ ಅಧ್ಯಾಯ 9-10 ವಚನಗಳು. ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. 9-10 ವಚನಗಳನ್ನ ನಾನು ಓದ್ತೇನೆ ನಿಮಗೆ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂತ ಮನಸ್ಸಿನಿಂದ ನಮ್ಮ ಬೋಧನೆಯನ್ನ ಕೇಳಿದಿರೋ ಅದನ್ನ ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನ ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನ ಸೇವಿಸುವರಾದಿರಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನ ಎದುರು ನೋಡುವರಾದಿರಂತಲೂ ತಿಳಿಸುತ್ತಾನೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುವ ಆತ.
ಮುಂದೆ ಬರುವ ದೈವ ಕೋಪ ಯಾವುದು? ದ ಡೇ ಆಫ್ ದ ವೆಂಜನ್ಸ್, ಮುಯ್ಯಿ ತೀರಿಸುವಂತ ದಿನ, ಸಂಕಟ ಮತ್ತು ಮಹಾಸಂಕಟ ಕಾಲದ ದಿನ. ಇಲ್ಲಿ ಯಾಕೆ ನಾನು 9ನೇ ವರ್ಷದಿಂದ ಓದ್ದೆ ಅಂದ್ರೆ, ಇಲ್ಲಿ ಯೇಸು ಸ್ವಾಮಿನ ನಂಬಿದಂತವರೆಲ್ಲರೂ ಯೇಸು ಸ್ವಾಮಿಯ ಮಕ್ಕಳಾಗ್ತಾರೆ, ಸಭೆ ಆಗ್ತಾರೆ. ಆ ಸಭೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ಎದುರು ನೋಡುವಂತದ್ದಾಗಿದೆ. ಸಭೆಯ ಅನೇಕ ಗುರುತುಗಳುಂಟು ಸಭೆಗೆ. ಆ ಸಭೆಯ ಒಂದು ಗುರುತು ಏನಂದ್ರೆ, ದ ಚರ್ಚ್ ಶುಡ್ ಬಿ ಎ ಎಕ್ಸ್ಪೆಕ್ಟೆಂಟ್ ಚರ್ಚ್, ಅಂದ್ರೆ ಎದುರು ನೋಡುವಂತ ಸಭೆ ಆಗಿರಬೇಕು ಯಾವಾಗಲೂ. ಪೌಲನು ಕೂಡ 2ನೇ ತಿಮೋತಿ 4ನೇ ಅಧ್ಯಾಯ 8-9 ವರ್ಷಗಳನ್ನು ಓದ್ತೇವೆ. ನನಗೆ ನೀತಿ ಎಂಬ ಜಯಮಾಲೆ ಸಿದ್ಧವಾಗುಂಟು, ಈ ಜಯಮಾಲೆ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರಣವನ್ನ ಪ್ರೀತಿಸುತ್ತಾರೋ, ಎದುರು ನೋಡ್ತಾರೋ ಅವ್ರಿಗೂ ಕೂಡ ಕೊಡಲ್ಪಡ್ತದೆ ಎಂಬುದಾಗಿ ಪೌಲನು ಅದನ್ನು ದೃಢೀಕರಿಸುವಂತನಾಗಿದ್ದಾನೆ. ಹಾಗಾದ್ರೆ ಸಭೆ ಏನ್ ಮಾಡ್ಬೇಕು? ಇವತ್ತು ನಾವು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರಣಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಅನಂತರ ಅದಕ್ಕಾಗಿ ಎದುರು ನೋಡಬೇಕು, ಸಿದ್ಧವಾಗಬೇಕು. ಆ ಸಮಯಗಳಲ್ಲಿ ಸಭೆ ಎತ್ತಲ್ಪಡುತ್ತದೆ. ಆ 2ನೇ ಬರೋಣ ಅನ್ನುವಂಥದ್ದು ಸಭೆಗಾಗಿ ಬರುವುದಲ್ಲ. 2ನೇ ಬರೋಣದಲ್ಲಿ ಒಂದು ಭಾಗ ಸಭೆಗಾಗಿ ಆತನ ಮಧ್ಯಾಕಾಶಕ್ಕೆ ಬರ್ತಾನೆ. ಆದ್ರೆ ಇಸ್ರಾಯೇಲ್ ಕುಲಕ್ಕಾಗಿ ಆತನ ವಾಗ್ದಾನ ಮಾಡಿದ ಹಾಗೆ 2ನೇ ಬರೋಣ ಪಾದಾರ್ಪಣೆ ಲೋಕದ ಮೇಲೆ ಮಾಡಿ 1000 ವರ್ಷ ಆಳ್ವಿಕೆಯನ್ನ ಪ್ರಾರಂಭಿಸುವಂತವನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಆದ್ರಿಂದ ಈ ಸಭೆ ಅನ್ನುವಂಥದ್ದು ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ತೀರ್ಪಿನ ಸಮಯ ಅಥವಾ ಕ್ರಿಸ್ತ ವಿರೋಧಿಯ ಆಡಳಿತದ ಸಮಯ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ಸಭೆ ಪರಿಶುದ್ಧವಾದ ಶುದ್ಧ ಕನ್ನಿಕೆ. ಪ್ರಿಯರೇ, ಕ್ರಿಸ್ತ ವಿರೋಧಿಯ ಕಾಲಮಾನದಲ್ಲಿ ಆಡಳಿತದಲ್ಲಿ ಇರುವಂತ ಅವಶ್ಯಕತೆಯೇ ಬರೋದಿಲ್ಲ. ಯಾಕೆ ಬರಬೇಕದು? ಸಾಧ್ಯವೇ ಇಲ್ಲದಂತ ಮಾತು. ಚರ್ಚ್ ಕೆನಾಟ್ ಸ್ಟ್ಯಾಂಡ್ ಬಿಫೋರ್ ದ ಆಂಟಿ ಕ್ರೈಸ್ಟ್. ಚರ್ಚ್ ವಿಲ್ ಸ್ಟ್ಯಾಂಡ್ ಬಿಫೋರ್ ಓನ್ಲಿ ಇಸ್ ಡೆಲಿವರರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಮಾತ್ರ ಸಭೆ ನಿಲ್ತದೆ. ಒಂದು ವೇಳೆ ಈ ಕೃಪಾ ಕಾಲದಲ್ಲಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವುದಿಲ್ಲವೋ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಂತುಕೊಳ್ಳುವುದಿಲ್ಲವೋ, ಅವರು ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಮುಂದೆ ನಿಂತುಕೊಳ್ಳಬೇಕಾಗ್ತದೆ. ಆದ್ರಿಂದ ಆಯ್ಕೆ ನಮಗೆ ಕೊಡಲ್ಪಟ್ಟಿದೆ, ಶುಭ ಸಮಾಚಾರ ತಿಳಿಸಲ್ಪಟ್ಟಿದೆ, ಸುವಾರ್ತೆ ತಿಳಿಸಲ್ಪಟ್ಟಿದೆ. ಯಾವುದನ್ನ ಆಯ್ಕೆ ಮಾಡಿಕೊಳ್ತೀರಾ? ಕರ್ತನಾದ ಯೇಸು ಕ್ರಿಸ್ತನನ್ನ ಆಯ್ಕೆ ಮಾಡ್ಕೊಳ್ತಿರೋ, ಇಲ್ಲ ಕ್ರಿಸ್ತ ವಿರೋಧಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೀರೋ? ಅದು ನಿಮಗೆ ಬಿಡಲ್ಪಟ್ಟಂತ ವಿಷಯ. ಆದಿಯಿಂದಲೂ ದೇವರು ಆಯ್ಕೆಯ ಒಂದು ಸ್ವಾತಂತ್ರ್ಯವನ್ನ ಆದಾಮನಿಗೂ ಅವ್ವಳಿಗೂ ಆತನ ದಯಪಾಲಿಸಿಕೊಟ್ಟ. ತಿನ್ನಬೇಡ ಎಂಬುದಾಗಿ ಹೇಳಿದ್ದ, ಆದ್ರೆ ಅದನ್ನ ಆಯ್ಕೆ ಮಾಡುವಂಥದ್ದು ಅವರಿಗೆ ಬಿಟ್ಟಂತದ್ದು. ತಿನ್ನಬೇಡ ಎಂಬುದಾಗಿ ಹೇಳಿದಂತದ ನಾನು ಮಾಡಬೇಕೋ ಮಾಡಬಾರದೋ ಅನ್ನುವಂತ ಆಯ್ಕೆಯನ್ನ ಸ್ವಾತಂತ್ರ್ಯ ಅವರಿಗೆ ಕೊಟ್ಟಿದ್ದ. ಅದೇ ರೀತಿ ರಕ್ಷಣೆಯಲ್ಲಿಯೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಎಲ್ಲರನ್ನೂ ಆತನ ಆಹ್ವಾನಿಸ್ತಾನೆ ರಕ್ಷಣೆಗೆ. ನಾವು ನೋಡ್ತೇವೆ ತಿಮೋತಿಯನ ಪತ್ರಿಕೆ 1ನೇ ಅಧ್ಯಾಯ ಓದುವಾಗ ಎಲ್ಲರೂ ಆತನ ಸೃಷ್ಟಿ ಎಲ್ಲವೂ ಕೂಡ ಆತನ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದಾಗಿಯೇ ದೇವರ ಚಿತ್ತವಾಗಿದೆ. ಆದ್ರೆ ಇನ್ವಿಟೇಷನ್ ಎಲ್ಲರಿಗೂ ಉಂಟು. ಯಾರು ಬರ್ತಾರೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಒಂದು ವೇಳೆ ಮದುವೆಗೆ ಇನ್ವಿಟೇಷನ್ ಕೊಟ್ಟಾಗ ಎಲ್ಲರಿಗೂ ಕೊಡಲ್ಪಡ್ತದೆ, ಆದ್ರೆ ಎಲ್ಲರೂ ಬರೋಲ್ಲ. ಕೆಲವರು ಮಾತ್ರ ಬರ್ತಾರೆ. 500 ಜನ ಬರ್ತಾರೆ, 1000 ಜನ ಕೊಟ್ರೆ. ಹಾಗೆ ಆ ರೀತಿಯಲ್ಲಿ ನಾವು ಸಿದ್ಧ ಮಾಡ್ಕೊಳ್ಳೋಣ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಂತಿದ್ದೇವೆ. ಇವತ್ತಿನ ದಿವಸ ವಾಕ್ಯ ಕೇಳುವಂತವರಲ್ಲಿ, ಅವರ ಕುಟುಂಬದಲ್ಲಿ, ಅವರ ಸ್ನೇಹಿತರಲ್ಲಿ, ಅವರ ಅಕ್ಕಪಕ್ಕದವರಲ್ಲಿ ಒಂದು ವೇಳೆ ಇನ್ನೂ ಅವ್ರ ಯೇಸು ಸ್ವಾಮಿನ ಅಂಗೀಕರಿಸದೇ ಇದ್ರೆ ಅವ್ರ ಆಯ್ಕೆ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿಯ ಮುಂದೆ ನಿಂತುಕೊಳ್ತಾರೋ ಇಲ್ಲ ಕ್ರಿಸ್ತ ವಿರೋಧಿಯ ಮುಂದೆ ನಿಂತುಕೊಳ್ತಾರೋ ಎಂಬುದಾಗಿ. ಕ್ರಿಸ್ತ ವಿರೋಧಿಯ ಮುಂದೆ ನಿಂತುಕೊಳ್ಳುವಂಥದ್ದು ಭಯಂಕರ ಮತ್ತು ನಿತ್ಯತ್ವವಾಗಿರುವಂತ ದಂಡನೆಗೆ ಒಳಪಡುವಂತವರಾಗಿದ್ದಾರೆ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್, ಯಾಕೆ ಸಭೆ ಸಂಕಟ ಮಹಾಸಂಕಟ ಕಾಲ ಹಾದು ಹೋಗುದಿಲ್ಲ ಎಂದಾಗ ಹೇಳುವಾಗ, 1ನೇ ಥೆಸಲೋನಿಕ 5ನೇ ಅಧ್ಯಾಯ 9 ಮತ್ತು 10 ವಚನಗಳನ್ನ ನಾವು ಓದೋಣ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ ನಾವು ನೋಡೋಣ. ನೋಡ್ರಿ, ಅಲ್ಲಿ ಹೀಗೆ ಉಂಟು: ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿ ಮಾಡಬೇಕೆಂದು ನೇಮಿಸದೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ಎಂಬುದಾಗಿ. ಇದು ಇಲ್ಲಿ ಹೇಳುತ್ತಿರುವಂತ ರಕ್ಷಣೆ ಯಾವುದಂದ್ರೆ, ನಾನು ನೀನು ವೈಯಕ್ತಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಅಂಗೀಕರಿಸುವಾಗ ಸಿಗುವಂತ ರಕ್ಷಣೆ ಅಲ್ಲ ಇದು. ದಿಸ್ ಇಸ್ ನಾಟ್ ದಟ್ ಸಾಲ್ವೇಷನ್. ರೋಮಾಪುರ 10ನೇ ಅಧ್ಯಾಯ 9-10 ವರ್ಷದಲ್ಲಿ ಓದುವ ಹಾಗೆ, ನಾನು ನೀನು ರಕ್ಷಣೆ ಹೊಂದಬೇಕಾದ್ರೆ ಆತನನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನ ಸತ್ತರೊಳಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬುವಾಗ ನಮಗೆ ರಕ್ಷಣೆ ಆಗ್ತದೆ. ಇಲ್ಲಿ ಹೇಳಲ್ಪಟ್ಟಿರುವಂತ ಪೌಲನು ಹೇಳುವಂತ ರಕ್ಷಣೆ ಆ ರಕ್ಷಣೆ ಅಲ್ಲ.
ಆ ರಕ್ಷಣೆ ಆದ ನಂತರ ಕಟ್ಟಕಡೆಯ ದ ಎಟರ್ನಲ್ ರಿಡಂಪ್ಷನ್ ಎಂಬುದಾಗಿರುವಂತ ಸಂಗತಿ. ಎಟರ್ನಲ್ ರಿಡಂಪ್ಷನ್ ಅಂದ್ರೆ ನಿತ್ಯತ್ವದ ಒಂದು ರಕ್ಷಣೆ ನಮ್ಗೆ ಕೊಡಲ್ಪಡಲಿಕ್ಕೆ ಉಂಟು. ಆ ನಿತ್ಯತ್ವದ ರಕ್ಷಣೆ ಕೊಡಲ್ಪಡುವುದಕ್ಕಿಂತ ಮುಂಚೆ ಈ ಲೋಕದ ಮೇಲೆ ಸಂಕಟ ಮತ್ತು ಮಹಾಸಂಕಟ ಕಾಲ ಬರ್ಲಿಕ್ಕುಂಟು. ಅದನ್ನೇ ಇಲ್ಲಿ ಪೌಲ ಪ್ರಸ್ತಾಪಿಸಿ ಹೇಳ್ತಾ ಇದ್ದಾನೆ, ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನೋಡ್ರಿ, ಆ ಸಂಕಟ ಮತ್ತು ಮಹಾಸಂಕಟ ಕಾಲಕ್ಕೆ ನೇಮಿಸದೆ ಅದಕ್ಕೂ ಮುಂಚೆ ಮಧ್ಯಾಕಾಶಕ್ಕೆ ಬರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸಭೆ ಎತ್ತಲ್ಪಡ್ತದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸತ್ತವರು ಎಬ್ಬಿಸಲ್ಪಡ್ತಾರೆ. ಅನಂತರ ಜೀವದೊಂದುಳಿದಿರುವಂತ ನಾವು ಮಾರ್ಪಾಡು ಹೊಂದಿ ಆ ಅಂತರಿಕ್ಷದಲ್ಲಿ ಏರಿಸಲ್ಪಡುವಂತವರು ನಾವು ಆಗಿರುತ್ತೇವೆ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16, 17, 18 ವಚನಗಳು, ಮೊದಲನೇ ಕೊರಿಂಥ 15ನೇ ಅಧ್ಯಾಯ 51ರಿಂದ 54 ವಚನಗಳನ್ನು ಓದುವಾಗ ನಾವಿಲ್ಲಿ ತಿಳ್ಕೊಳ್ಳುವಂತವರಾಗಿರ್ತೇವೆ. ನೋಡ್ರಿ, ದೇವರು ಅದನ್ನ ನೇಮಿಸಿಲ್ಲ. 4ನೇ ಕಾರಣ, ಆದ್ರಿಂದ ನಾವು ಸಂಕಟ ಮಹಾಸಂಕಟ ಕಾಲ ದಾಟಿ ಹೋಗುವುದಿಲ್ಲ. 5ನೇ ಒಂದು ಕಾರಣ ಏನು ಎಂಬುದಾಗಿ ನೋಡುವಾಗ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಇಲ್ಲಿ ಸಭೆಗೆ ಆತನು ಹೇಳ್ತಾ ಇದ್ದಾನೆ. ಆತನು ಫಿಲಡೆಲ್ಫಿಯಾ ಸಭೆಗೆ ಹೇಳುವಂತ ಮಾತನ್ನ ನಾವು ನೋಡುವಂತವರಾಗಿದ್ದೇವೆ. ಫಿಲಡೆಲ್ಫಿಯಾ ಸಭೆ ಅನ್ನುವಂಥದ್ದು ಒಂದು ವೇಳೆ ಪೂರ್ತಿಯಾಗಿ ಸತ್ಯ ವಿಶ್ವಾಸಿಗಳ ಸಭೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. 10ನೇ ವಚನ ನೋಡ್ರಿ, 3ನೇ ಅಧ್ಯಾಯ 10ನೇ ವಚನ. ನೀನು ನನ್ನ ಸಹನ ವಾಕ್ಯವನ್ನ ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ. ನಿನ್ನನ್ನ ತಪ್ಪಿಸಿ ಕಾಪಾಡುತ್ತೇನೆ. ಅನಂತರ ಹೇಳ್ತಾನೆ, ನಾನು ಬೇಗನೆ ಬರ್ತೇನೆ ಎಂಬುದಾಗಿ. ಅದು 2ನೇ ಬರೋಣ. ಅನಂತರ ತಪ್ಪಿಸಿ ಕಾಪಾಡುವಂತವನಾಗಿದ್ದಾನೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೆ ಆ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಅವನೇ ಸ್ವತಃ ಹೇಳ್ತಾ ಇದ್ದಾನೆ. ಅದು ಆತನು ಹೇಳುವಂತ ಮಾತು, ಯೋಹಾನನಿಗೆ ಹೇಳಿಸಿ ಬರೆಸಿದಂತ ಮಾತು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಆದ್ರಿಂದ 5ನೇ ವಾಕ್ಯದ ಆಧಾರ ಏನಂದ್ರೆ, ಸಭೆ ಸಂಕಟ ಮತ್ತು ಮಹಾಸಂಕಟ ಕಾಲ ದಾಟಿ ಹೋಗುವುದಿಲ್ಲ. ತಪ್ಪಿಸಿ ಕಾಪಾಡುವೆನೆಂಬುದಾಗಿ ಹೇಳುವಾಗ ಇಟ್ ವಿಲ್ ನಾಟ್ ಗೋ ಥ್ರೂ ದ ರಾತ್ ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್. ಅಲ್ಲಿ ಗ್ರೀಕ್ ಪದ ಕೊಡಲ್ಪಟ್ಟಿದೆ, ಡಿಯೋ ಅನ್ನುವಂತ ಒಂದು ಪದ. ಒಂದು ವೇಳೆ ಆ ಪದದ ಅನುಸಾರ ನಾವು, ನಾನು ಬರಬರ ಹೇಳ್ತೀನಿ ಅದರ ಡೀಟೇಲ್ ಏನು ಎಂಬುದಾಗಿ. ಅದ್ರ ಅರ್ಥ ಏನಂದ್ರೆ, ಆ ಪದ ಏನ್ ಅರ್ಥ ಕೊಡ್ತದೆ ಅಂದ್ರೆ, ಗ್ರೀಕ್ ಮೂಲ ಭಾಷೆಯಲ್ಲಿ ಹೊಸ ಒಡಂಬಡಿಕೆ ಬರೆದಿದ್ದು. ಅದರ ಪದ ಅರ್ಥ ಏನಂದ್ರೆ, ಅದರ ಮುಖಾಂತರ ಹಾದು ಹೋಗುವುದಿಲ್ಲ ಅನ್ನುವಂತ ಪದ ಈ ವಾಕ್ಯದಲ್ಲಿ ಬರ್ತದೆ. 3ನೇ ಅಧ್ಯಾಯ 10ನೇ ವಚನದಲ್ಲಿ ಅದು ಬರುವಂತದ್ದಾಗಿದೆ. ಅಂದ್ರೆ ಆ ಶೋಧನೆಯ ಸಮಯದಲ್ಲಿ ಹಾದು ಹೋಗುವುದಿಲ್ಲ, ಅದರಿಂದ ತಪ್ಪಿಸಿ ಕಾಪಾಡುತ್ತೇನೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಹಾದಿ ನೋಡು ಹಾದಲ್ಲ ಇಟ್ಟೋತಾನ ಬರ್ತಾರತ್ತಿ. ಈಗ ಕೇಳಿಸುತ್ತಲ್ಲ? 6ನೇ ವಾಕ್ಯಕ್ಕೆ ಹೋಗೋಣ, ಅಥವಾ 6ನೇ ಕಾರಣಕ್ಕೆ ನಾವು ಹೋಗುವಂತವರಾಗೋಣ. ನೋಡ್ರಿ, 2 ಸಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ. ಕ್ರಿಸ್ತನ ರಾಯಭಾರಿಗಳು ಅನ್ನುವಂತ ವಿಷಯದಲ್ಲಿ ಭೌತಿಕವಾದಂತ ಅರ್ಥಗಳು ಉಂಟು, ಆತ್ಮಿಕವಾದಂತ ಅರ್ಥಗಳು ಉಂಟು. ಆತ್ಮಿಕವಾಗಿ ನೋಡುವಾಗ ಈ ಲೋಕಕ್ಕೆ ನಾವು ಸಂಬಂಧಪಟ್ಟಂತವರು ಅಲ್ಲ. ಮೊದಲನೇ ಪೇತ್ರ 1ನೇ ಅಧ್ಯಾಯ 2ನೇ ಅಧ್ಯಾಯ 11ನೇ ವಚನ ನಾವು ನೋಡುವಾಗ ಈ ಲೋಕದ ಮೇಲೆ ನಾವು ಪ್ರವಾಸಿಗಳಾಗಿದ್ದೇವೆ, ಅನಂತರ ಯಾತ್ರಿಕರಾಗಿದ್ದೇವೆ ಮತ್ತು ಪರದೇಶಸ್ಥರಾಗಿದ್ದೇವೆ ಎಂಬುದಾಗಿ ಪೇತ್ರನು ಬರೆಯುತ್ತಾ ಹೋಗುವಂತವನಾಗಿದ್ದಾನೆ. ಈ ಲೋಕಕ್ಕೆ ನಾವು ಸಂಬಂಧಪಟ್ಟಂತವರಲ್ಲ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ತೇವೆ, ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ. ವಾರನ್ ಬ್ರಿಸ್ಬನ್ ಅವರು ಹೇಳ್ತಾರೆ, ನಾವು ಪರಲೋಕದಲ್ಲಿ ವಾಸ ಮಾಡಬೇಕಾದಂತವರು ಈ ಲೋಕದಲ್ಲಿ ಪ್ರತಿನಿಧಿಗಳಾಗಿ, ಅಂದ್ರೆ ಅಂಬಾಸಿಡರ್ಸ್ ಗಳಾಗಿ, ರಾಯಭಾರಿಗಳಾಗಿ ನಾವು ಈ ಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ ಎಂಬುದಾಗಿ. ಆದುದರಿಂದಲೇ ನಾವು ಸಭೆಗಳಲ್ಲಿ ಕಲಿಸುತ್ತಾ ಬರುವುದೇನೆಂದ್ರೆ, ವಿಶೇಷವಾಗಿ ಯೌವನಸ್ಥರಿಗೂ ಮತ್ತು ಎಲ್ಲರಿಗೂ ಕೂಡ ಈ ಲೋಕದಲ್ಲಿ ಕ್ರೈಸ್ತರಾದ ನಮ್ಮ ಜೀವಿತ, ವಿಶ್ವಾಸಿಗಳಾದ ನಮ್ಮ ಜೀವಿತ, ಆತನ ಸಭೆಯಾದಂತ ಜೀವಿತ ಪರಲೋಕದ ವಿಷಯಗಳಿಗೆ ತಕ್ಕ ಹಾಗೆ ಇರಬೇಕು ಹೊರತು ಲೋಕಕ್ಕೆ ತಕ್ಕ ಹಾಗೆ ಇರಬಾರದು ಎಂಬುದಾಗಿ.
ಒಂದು ವೇಳೆ ಉದಾಹರಣೆಯನ್ನ ನಾನು ಹೇಳ್ತೇನೆ. ಈಗ ಪಾಕಿಸ್ತಾನದಿಂದ ಒಬ್ಬ ರಾಯಭಾರಿಯಾಗಿ ಭಾರತಕ್ಕೆ ಬಂದರೆ, ಅವನು ಭಾರತಕ್ಕೆ ಬರುವಾಗ ಭಾರತದಲ್ಲಿರುವಂತ ಸಂಗತಿಗಳಿಗೆ ತಕ್ಕ ಹಾಗೆ ಅವನು ಇಲ್ಲಿ ವ್ಯವಹಾರ ಮಾಡಬೇಕೇ ಹೊರತು ಪಾಕಿಸ್ತಾನದಲ್ಲಿರುವಂತಹ ಸಂಗತಿಗಳನ್ನ ತಂದು ಇಲ್ಲಿ ಆತನು ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಎಂದಿಗೂ ಅವನಿಗೆ ಅವಕಾಶವಿಲ್ಲ. ಅದೇ ರೀತಿಯಾಗಿ ನಾವು ಪರಲೋಕದಿಂದ ಬಂದಂತವರು, ನಾವು ಪರಲೋಕದ ಸತ್ಯತೆ, ಪರಲೋಕದ ಪರಿಶುದ್ಧತೆ ಅದಗಳನ್ನೇ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸಬೇಕೇ ಹೊರತು ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ವಿಷಯ. ಆದ್ರಿಂದ 5ನೇ ಅಧ್ಯಾಯ 2 ಕೊರಿಂಥ 5ನೇ ಅಧ್ಯಾಯ 20ನೇ ವಚನ ನಾನು ತೆಗೆದು ಓದಲ್ಲ, ನಮ್ಗೆ ಅದೆಲ್ಲರಿಗೂ ಗೊತ್ತಿದೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ ಓದೋಣ. ಎಫೆಸ 6:20 ಅಲ್ಲಿ ಹೀಗೆ ಓದ್ತೇವೆ. 6:20 ನಾವು ಹೀಗೆ ಓದ್ತೇವೆ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ. ನೋಡ್ರಿ, ರಾಯಭಾರಿಯಾದಂತ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಅಂತ ಪೌಲನು ಹೇಳುವಂತವನಾಗಿದ್ದಾನೆ. ಈ ರಾಯಭಾರಿಗಳು ಅನ್ನುವಾಗ ನಾವು ಪರಲೋಕವನ್ನ ಈ ಲೋಕದಲ್ಲಿ ಪ್ರತಿನಿಧಿಸ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಫಾರಿನರ್ಸ್ ಇದ್ದಂಗೆ. ಅಂದ್ರೆ ಈಗ ನಾನು ಭಾರತದ ಪ್ರಜೆ ಆಗಿರುವಂತ ನಾನು ಅಮೆರಿಕ ದೇಶಕ್ಕೆ ವಿಸಿಟ್ ಮಾಡಿದ್ರೆ ಅಲ್ಲಿ ನಾನು ಫಾರಿನರ್, ಆ ದೇಶಕ್ಕೆ ನಾನು ಅನ್ಯನು, ಬೇರೆ ದೇಶದವನು ಎಂಬುದಾಗಿ ನನ್ನನ್ನು ಗ್ರಹಿಸ್ತಾರೆ. ಈ ಭಾರತಕ್ಕೆ ಬೇರೆ ದೇಶದಿಂದ ಬಂದ್ರೆ ನಾವು ಅವ್ರನ್ನ ಫಾರಿನರ್ ಅಂತ ಹೇಳ್ತೇವೆ. ಈಗೆಲ್ಲ ಸಿಟಿಗಳಲ್ಲಿ ಓಡಾಡುವಾಗ ಯಾರು ಬಿಳಿ ಬಣ್ಣ ಹೇಳೋರು ನೋಡಿದ್ರೆ, ನೋಡೋ ಅಲ್ಲಿ ಫಾರಿನರು ಎಂಬುದಾಗಿ ನಾವು ಸಣ್ಣ ಮಕ್ಕಳಾಗಿದ್ದಾಗಲೇ ಹೇಳ್ತಾ ಇದ್ವಿ. ನೋಡು ಫಾರಿನರು ಎಂಬುದಾಗಿ ನಾವು ಸುತ್ತುವರೆದುಕೊಂಡು ಅವ್ರನ್ನ ನೋಡೋದು ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಈ ದಿನಮಾನಗಳಲ್ಲಿ ಅವರೇ ಹೆಚ್ಚಾಗಿದ್ದಾರೆ, ಅದು ಬೇರೆ ವಿಷಯ. ಹೇಗೂ ಇರ್ಲಿ, ನಾವು ಮುಂದೆ ಹೋಗುವಂತ ನೋಡ್ರಿ. ಹೀಗೆ ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಫಾರಿನರ್ ಟೈಪ್ ಅಲ್ಲಿ ಇರುವಂತವರಾಗಿದ್ದೇವೆ, ಅಥವಾ ಪರಲೋಕ ಸಂಸ್ಥಾನದವರಾಗಿದ್ದೇವೆ. ನೋಡ್ರಿ, ಈ ರಾಯಭಾರಿಯ ಕೆಲಸ ಇದು ಆತ್ಮಿಕವಾದ ವಿಷಯ. ನಾನು ಹೇಳಿದ್ದು ಭೌತಿಕವಾದಂತ ಅಥವಾ ಬಾಹ್ಯವಾಗಿರುವಂತ ಸಂಗತಿ ಏನಂದ್ರೆ, ಒಂದು ವೇಳೆ ಈಗ ಪಾಕಿಸ್ತಾನದ ರಾಯಭಾರಿ ಭಾರತದಲ್ಲಿದ್ದಾರೆ, ಭಾರತದ ರಾಯಭಾರಿ ಪಾಕಿಸ್ತಾನದಲ್ಲಿದ್ದಾರೆ, ಒಂದು ಘೋರ ಯುದ್ಧ ಈಗ ಪಾಕಿಸ್ತಾನಕ್ಕೂ ಭಾರತಕ್ಕೂ ಪ್ರಾರಂಭವಾಗ್ತದೆ ಎಂಬುದಾಗಿ ನೆನೆಸುವಾಗ ಆ ಎರಡು ದೇಶಗಳು ಏನ್ ಮಾಡ್ತದೆ ಅಂದ್ರೆ, ತಮ್ಮ ತಮ್ಮ ರಾಯಭಾರಿಗಳನ್ನ ತಮ್ಮ ತಮ್ಮ ದೇಶಕ್ಕೆ ವಾಪಸ್ಸು ಕರೆಸಿಕೊಳ್ಳುತ್ತಾರೆ. ಅಂದ್ರೆ ಯುದ್ಧ ಅನ್ನುವಂಥದ್ದು ಸಂಕಟ, ಯುದ್ಧ ಅನ್ನುವಂಥದ್ದು ಯಾತನೆ, ನೋವು ಅಥವಾ ಹಿಂಸೆ, ಏನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ ಉಂಟು, ಸಾಯಲಿಕ್ಕೂ ಕೂಡ ಸಾಧ್ಯ ಉಂಟು. ಈ ಸಂಕಟ ಮಹಾಸಂಕಟ ಕಾಲ ಅದೇ ರೀತಿ ಈ ಭೂಲೋಕದ ಮೇಲೆ ಆ ಸಂಕಟ ಮಹಾಸಂಕಟ ಕಾಲ ಪ್ರಾರಂಭವಾಗುವಾಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ, ತನ್ನ ಮೊದಲಗಿತ್ತಿಯನ್ನ ಅವರ ಸ್ವಂತ ಸ್ಥಳಕ್ಕೆ ಕರೆಸ್ಕೊಳ್ತಾನೆ ವಾಪಸ್. ಈ ವಿಲ್ ಕಾಲ್ ಇಮ್ ಬ್ಯಾಕ್. ಆದ್ರಿಂದ ಸಂಕಟ ಮಹಾಸಂಕಟ ಕಾಲದಲ್ಲಿ ನಾವೆಂದಿಗೂ ಹಾದು ಹೋಗುವಂತವರಲ್ಲ. ಆತನ ಮಕ್ಕಳಾದಂತ ನಾವು, ಆತನ ಸಭೆಯಾದಂತ ನಾವು ಅದನ್ನ ದಾಟಿ ಹೋಗಲೇಬೇಕು, ಅಥವಾ ಅದನ್ನ ತಪ್ಪಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಯೇಸು ಸ್ವಾಮಿ ನಮ್ಮನ್ನ ಏನ್ ಮಾಡ್ತಾನೆ, ರಾಯಭಾರಿಗಳಾಗಿರುವಂತ ನಮ್ಮನ್ನ ಕರ್ಸ್ಕೊಳ್ತಾನೆ ಮೇಲಕ್ಕೆ. ಅಂದ್ರೆ ಶಾಶ್ವತವಾಗಿ ಆತನ ಬಳಿಯಲ್ಲಿ ಇರ್ಲಿಕ್ಕೆ, ವಿವಾಹ ಮಾಡಿಕೊಳ್ಳಿಕ್ಕೆ ಆತನ ಕರೆಸಿಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ ಇದರ ಮುಖಾಂತರ ಅರ್ಥವನ್ನ ನಾವು ತಿಳ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 7ನೇ ವಿಷಯ ಏನೆಂಬುದಾಗಿ ನೋಡುವಾಗ ಆದಿಕಾಂಡ 19ನೇ ಅಧ್ಯಾಯ, ನಾನು ಆ ವಾಕ್ಯ ಭಾಗಕ್ಕೆ ಓದಬಲ್ಲ, ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ವಾಕ್ಯ. ಸೋದೋಮ್ ಗೋಮರ ಅನ್ನುವಂತ ಪಟ್ಟಣ ಅಲ್ಲಿ ಬೆಂಕಿಗೆ ಆಹುತಿ ಆಗುವಂತ ಪಟ್ಟಣ ಎಂಬುದಾಗಿ ನಾವು ನೋಡ್ತೇವೆ. ಸೋದೋಮ್ ಗೋಮರದ ಪಟ್ಟಣವನ್ನ ನೋಡುವಾಗ ಅಬ್ರಾಮನು ಲೋಟನ ಸಂಗಡ, ಲೋಟನ ನಿಮಿತ್ತ ಯೆಹೋವ ದೇವರೊಂದಿಗೆ ಆತನು ಪ್ರಾರ್ಥನೆಯನ್ನ ಮಾಡುವಂತವನಾಗಿದ್ದಾನೆ. ಆತನು ಲೆಕ್ಕ ಹಾಕ್ತಾ ಬರ್ತಾನೆ. 50 ಜನ ಇದ್ರೆ ನೀತಿವಂತರಿದ್ರೆ ಉಳಿಸ್ತೀಯ, 40 ಜನ ಇದ್ರೆ ಉಳಿಸ್ತೀಯ, 30 ಜನ ಇದ್ರೆ ಉಳಿಸ್ತೀಯ, 10 ಜನ ಇದ್ರೆ ಉಳಿಸ್ತೀಯ. ನೋಡ್ರಿ, ನೀತಿವಂತರು. ಆ ಸೋದೋಮ್ ಗೋಮರದಲ್ಲಿ ನೀತಿವಂತರೇ ಇರಲಿಲ್ಲ. ದೇವರ ವಾಕ್ಯಾನುಸಾರ ಪೇತ್ರನು ಹೇಳುವ ಹಾಗೆ ಲೋಟನು ಮಾತ್ರ ಒಬ್ಬನೇ ನೀತಿವಂತನ ಆತನಲ್ಲಿದ್ದ, ಆತನು ಆತನ ಮಕ್ಕಳು. ಹಾಗಾದ್ರೆ ಆ ನೀತಿವಂತರು ಎಂಬುದಾಗಿ ಹೇಳುವಂಥದ್ದು ನೀತಿವಂತಿಕೆಯ ಸಭೆಯನ್ನ ಸೂಚಿಸ್ತದೆ. ಸೋದೋಮ್ ಗೋಮರ ಪಟ್ಟಣಕ್ಕೆ ಮುಂದೆ ಬರಲಿಕ್ಕಿರುವಂತ ಆ ನರಕವನ್ನ ಸೂಚಿಸುವಂತ ಆ ಬೆಂಕಿ ಪರಲೋಕದಿಂದ ಬೀಳುವಂತ ಮೊದಲು ಆ ನೀತಿವಂತರನ್ನ ದೇವರು ಕಾಪಾಡುವಂತವನಾಗಿರ್ಬೇಕು. ಆದ್ರಿಂದ ಆ ಸೋದೋಮ್ ಗೋಮರ ಪಟ್ಟಣ ಸುಡುವುದಕ್ಕಿಂತ ಮೊದಲು ದೇವದೂತರು ಲೋಟನ ಸಂಗಡ ಬಂದು ಹೇಳುವುದೇನೆಂದ್ರೆ, ನೀನು ಈ ಪಟ್ಟಣವನ್ನ ಬಿಟ್ಟು ಹೋಗುವ ತನಕ ನಾವು ಈ ಪಟ್ಟಣಕ್ಕೆ ಬೆಂಕಿ ಹಾಕಲಿಕ್ಕೆ ಸಾಧ್ಯವಿಲ್ಲ.
ಯಾಕಂದ್ರೆ ನೀನು ನೀತಿವಂತನಾಗಿದ್ಯಾ, ಇಲ್ಲಿಂದ ಓಡು, ಕಾಲ್ ಕೀಳು ಎಂಬುದಾಗಿ ಅವನನ್ನು ಎಳ್ಕೊಂಡು ಬಂದು ಊರಿಂದ ಹೊರಗೆ ಬಿಡುವಂತವರಾಗಿದ್ದಾರೆ. ಇದು ಏನು ಚಿತ್ರಿಸ್ತದೆ ಎಂಬುದಾಗಿ ಹೇಳುವಾಗ, ಸಭೆ ಎನ್ನುವಂಥದ್ದು ಕೂಡ ನೀತಿವಂತಿಕೆಯಿಂದ ಇರುವಂತದ್ದಾಗಿದೆ. ಒಂದು ವೇಳೆ ಆ ನೀತಿವಂತಿಕೆ ಇರುವಂತ ಸಭೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಎಂದಿಗೂ ಕೂಡ ಸೋದೋಮ್ ಗೋಮರದ ಯಾತನೆಗೆ ಸೂಚನೆಯಾಗಿರುವಂತ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಬಿಡುವಂತವನಾಗಿಲ್ಲ. ಅದರಿಂದ ತಪ್ಪಿಸಲಿಕ್ಕೆ ಆತನು ಮೇಲಕ್ಕೆ ಕರೆದುಕೊಳ್ಳುವಂತವನಾಗಿದ್ದಾನೆ. ದಟ್ ಈಸ್ ದ ರಾಪ್ಚರ್ ಆಫ್ ದ ಚರ್ಚ್. ಅದು ಸಭೆ ಎತ್ತಲ್ಪಡುವಂಥದ್ದು, ಆಂತರಿಕ್ಷ ಸಂಭ್ರಮ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದೆ. 8ನೇ ಸಂಗತಿ, 8ನೇ ವಾಕ್ಯದ ಆಧಾರ ಏನೆಂಬುದಾಗಿ ಹೇಳುವಾಗ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನ. ನೋಡ್ರಿ, ದಾನಿಯೇಲನ ಪುಸ್ತಕ ಬಹಳ ಪ್ರಾಮುಖ್ಯವಾದಂತ ಪುಸ್ತಕ. ಪ್ರಕಟಣೆ ಪುಸ್ತಕವನ್ನ ಅಧ್ಯಯನ ಮಾಡುವಾಗ ದಾನಿಯೇಲನ ಪುಸ್ತಕ ನಿಮ್ಗೆ ಜೊತೆಯಲ್ಲಿ ಇರಲೇಬೇಕು. ಎಲ್ಲಾ ಬೇರೆ ಪುಸ್ತಕಗಳಿಗಿಂತ ದಾನಿಯೇಲನ ಪುಸ್ತಕ ಜೊತೆಯಲ್ಲಿ ಇರುವಂತದ್ದಾಗಿರಲೇಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ ಏನ್ ಕಲಿಯುತ್ತೇವೆ ಎಂಬುದಾಗಿ ಹೇಳುವಾಗ, ದಾನಿಯೇಲನಿಗೆ ಗೊತ್ತಾಗ್ತದೆ 70 ವರ್ಷ ಆಗುತ್ತಾ ಇದ್ದ ಹಾಗೆ ದೇವರು ಇಸ್ರಾಯೇಲರನ್ನ ಬಾಬೇಲ್ ದೇಶದಿಂದ ಸೆರೆಯಾಗಿ ಬಂದಂತವರನ್ನ ತಿರುಗಿ ಯೆರೂಸಲೇಮಿಗೆ ಕಳುಹಿಸಿಕೊಡಲ್ಪಡಬೇಕು ಎಂಬುದಾಗಿ. ಆದ್ರಿಂದ ದಾನಿಯೇಲನು ಒಂದು ಒಳ್ಳೆ ಪ್ರಾರ್ಥನೆಯನ್ನ ಮಾಡ್ತಾನೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಇವತ್ತಿನ ದಿವಸ ಬರೀ ನಮಗೆ ಬೇಕಾದಂತ ಸಂಗತಿಗಳು, ನಮಗೆ ಬೇಕಾದಂತ ಆಶೀರ್ವಾದಗಳು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳು, ನಮ್ಮ ಆರೋಗ್ಯಗಳು, ನಮಗೆ ಬೇಕಾದಂತ ಹಣದ ಸಹಾಯ, ಬೇಕಾದಂತ ಪಾಸ್ಪೋರ್ಟು, ವೀಸಾ, ಹೀಗೆ ಇದಕ್ಕಾಗಿಯೇ ನಾವು ಪ್ರಾರ್ಥಿಸ್ತೇವೆ ಹೊರತು ಮನೆಗಳಿಗೆ ಹೋಗ್ರಿ, ಸಮಯ ಸಿಗುವಾಗಲ್ಲ ಅದನ್ನ ತೆಗೆದು ಹೋದ್ರಿ, ದಾನಿಯೇಲ 9ನೇ ಅಧ್ಯಾಯ 1ನೇ ವರ್ಷದಿಂದ ಓದ್ತಾ ಬರ್ರಿ. ಆ ಪ್ರಾರ್ಥನೆ ಎಷ್ಟು ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನ ದಾನಿಯೇಲನು ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಒಬ್ಬರು ಭಕ್ತರು ಹೀಗೆ ಹೇಳ್ತಾರೆ, ಡ್ಯಾನಿಯಲ್ ಫೌಂಡೆಡ್ ದ ಡೋರ್ಸ್ ಆಫ್ ದ ಹೆವನ್ ಎಂಬುದಾಗಿ. ಪರಲೋಕದ ಬಾಗಿಲನ್ನ ಪ್ರಾರ್ಥನೆಯ ಮುಖಾಂತರ ದಾನಿಯೇಲನು ತಟ್ಟಿ ಕೇಳ್ತಾನೆ. 70 ವರ್ಷ ಆಗ್ತಾ ಇದೆ, ಈಗ ಆ 70 ವರ್ಷದ ವಿಷಯದಲ್ಲಿ ಏನು ಹೇಳ್ತೀಯ ಎಂಬುದಾಗಿ. ಆ 70 ವರ್ಷ ಯಾರಿಗೆ ಕೊಡಲ್ಪಟ್ಟಿರುವಂತದ್ದು? ಇಸ್ರಾಯೇಲರಿಗೆ. ಆ 70 ವರ್ಷಗಳ ಕಾಲ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿತ್ತು. ಅನಂತರ ಆ ಪ್ರಶ್ನೆಗೆ ದೇವರು ಗಬ್ರಿಯೇಲನನ್ನ ಕಳಿಸಿ ಉತ್ತರವನ್ನ ಕೊಡ್ತಾನೆ. ಉತ್ತರ ಕೊಡುವುದಕ್ಕಿಂತ ಮೊದಲು ದಾನಿಯೇಲನಿಗೆ ಹೇಳ್ತಾನೆ, ನೀನು ದೇವರಿಗೆ ಅತಿ ಪ್ರಿಯನು ಎಂಬುದಾಗಿ. ನಮ್ಮ ಪ್ರಾರ್ಥನೆಗಳ ಮುಖಾಂತರ ದಾನಿಯೇಲನಲ್ಲಿ ಯಜ್ಞ ಹೋಮಗಳನ್ನು ನಡೆಸುವಂತವನಾಗಿದ್ದಾನೆ. ತನ್ನ ಎಲ್ಲಾ ಧಾರ್ಮಿಕ ಸಂಗತಿಗಳನ್ನ ಚಾಚು ತಪ್ಪದೆ ನಡೆಸುವಂತವನಾಗಿದ್ದಾನೆ. ಪ್ರಾಮಾಣಿಕವಾಗಿ ಜೀವಿಸುವಂತವನಾಗಿದ್ದಾನೆ. ಅವಾಗ ದೇವರವನಿಗೆ ಗಬ್ರಿಯೇಲನ ಮುಖಾಂತರ ಪ್ರಕಟಿಸುವುದೇನೆಂದ್ರೆ, ಇಸ್ರಾಯೇಲರ 70 ವರ್ಷದ ಬಿಡುಗಡೆ ಮಾತ್ರವಲ್ಲ, ಮುಂದೆ ಸಭಾಕಾಲವಾದ ನಂತರ, ಮಹಾಸಂಕಟ ಕಾಲವಾದ ನಂತರ ಇಸ್ರಾಯೇಲರ ಅಂತಿಮವಾದಂತ ಬಿಡುಗಡೆ ಯಾವ ರೀತಿ ಆಗ್ತದೆ ಎಂಬುದಾಗಿ ಸೂಚಿಸಲ್ಪಡುವಂತದ್ದೇ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವರ್ಷದಿಂದ ಇರುವಂತಹ ವಿಷಯಗಳು. ಅಲ್ಲಿ ದಾನಿಯೇಲನ 70 ವಾರಗಳ ಪ್ರವಾದನೆ ಎಂಬುದಾಗಿ ನಾವು ಅದನ್ನ ಕಲಿಯುವಂತವರಾಗಿದ್ದೇವೆ. ದ 70 ವೀಕ್ಸ್ ಆಫ್ ದ ಡ್ಯಾನಿಯಲ್ ಎಂಬುದಾಗಿ. ಈಗ 70 ವಾರಗಳಲ್ಲಿ 69 ವಾರಗಳು ಕಳೆದು ಹೋಗುಂಟು. ನಾನು ಅದನ್ನ ವಿವರಣೆ ಮಾಡಕ್ ಹೋಗಲ್ಲ. ನಾವು ಮಹಾಸಂಕಟ ಕಾಲಕ್ಕೆ ಬರುವಾಗ ಅದನ್ನ ತಿಳ್ಕೊಳ್ಳುವಂತವರಾಗಿರೋಣ. 69 ವಾರಗಳು ಮುಗಿದು ಹೋಗಿದೆ, 70ನೇ ವಾರ ಬರಬೇಕು. 69 ಮತ್ತು 70ನೇ ವಾರದ ಮಧ್ಯದಲ್ಲಿರುವಂತದ್ದೇ ಈ ಸಭಾಕಾಲ, ಈ ಕೃಪಾಕಾಲ. 70ನೇ ವಾರ ಅನ್ನುವಂಥದ್ದೇ ಒಂದು ವಾರದಲ್ಲಿ 7 ದಿವಸಗಳಿರುವ ಹಾಗೆ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ. ಹಾಗಾದ್ರೆ ಆ 70 ವಾರಗಳ ಬೋಧನೆಯನ್ನ ಅಥವಾ ಪ್ರವಾದನೆಯನ್ನ ಹೇಳಿದ್ದು ಯೆರೂಸಲೇಮಿನವರಿಗೆ ಹೊರತು, ಯಹೂದ್ಯರಿಗೆ ಹೊರತು, ಇಸ್ರಾಯೇಲರವರಿಗೆ ಹೊರತು ಸಭೆಗಾಗಿ ಅದು ಹೇಳಲ್ಪಟ್ಟದ್ದಲ್ಲ. ಆದ್ರಿಂದ 70ನೇ ವಾರ ಸಭೆಗೆ ಸಂಬಂಧಪಟ್ಟದ್ದಲ್ಲ. 70ನೇ ವಾರದಲ್ಲಿ ಸಭೆ ಈ ಲೋಕದ ಮೇಲೆ ಇರುವಂತದ್ದಾಗಿಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ವಾಕ್ಯದ ಆಧಾರದಿಂದ ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟಾಗ್ತದೆ. ಪ್ರಿಯ 9ನೇ ಸಂಗತಿಯನ್ನ ನಾವು ನೋಡುವಂತವರಾಗಿರೋಣ. 2ನೇ ಥೆಸಲೋನಿಕ 1ನೇ ಅಧ್ಯಾಯ 5ರಿಂದ 6 ವಚನ. ನಾವು ನೋಡುವಂತದ್ದೇನೆಂದ್ರೆ 2ನೇ ಥೆಸಲೋನಿಕ 1ನೇ ಅಧ್ಯಾಯ 5ರಿಂದ 6 ಈ ವಾಕ್ಯವನ್ನ ಓದೋಣ. ಪ್ರಾಮುಖ್ಯವಾದಂತಹ ವಾಕ್ಯ 2ನೇ ಥೆಸಲೋನಿಕ 1:5-6. ನಾವು ಹೀಗೆ ಓದ್ತೇವೆ, ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವವರಾದ ನಿಮಗೆ ನಮ್ಮನೊಡನೆ ಉಪಶಮನವನ್ನ ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಎಂಬುದಾಗಿ. ನೋಡ್ರಿ, ಸಂಕಟ ಪಡುವವರಿದ್ದಾರೆ,
ಈಗ ಆತನ ಸಮಯದಲ್ಲಿ ನಾವು ಸಂಕಟ ಪಡ್ತಾ ಇದ್ದೇವೆ, ಒಂದು ವೇಳೆ ಹಿಂಸೆಗಳು ಪಡ್ತೇವೆ. ಹಿಂಸೆ ಅಂದ್ರೆ ಸಂಕಟ ಮಹಾಸಂಕಟ ಕಾಲವಲ್ಲ, ಕ್ರಿಸ್ತನ ಸಾಕ್ಷಿಯ ನಿಮಿತ್ತ, ವಾಕ್ಯದ ನಿಮಿತ್ತ ಒಂದು ವೇಳೆ ಹಿಂಸೆ ಪಡುವಂತವ್ರು ನಾವು ಆಗಿರ್ತೇವೆ. ಅವರಿಗೆ ನಮಗೆ ಉಪಶಮನ ಕೊಡುವ ಹಾಗೆ ನಮ್ಮೊಡನೆ ಏನಂತೆ ದೇವರ ಎಣಿಕೆಯಲ್ಲಿ ನಮಗೆ ಉಪಶಮನ ಕೊಡುವಂಥದ್ದು ನ್ಯಾಯವಾಗಿದೆ. ಮುಂದೆ ಒಂದು ಸಂಕಟ ಬರ್ತದೆ, ಅದರಿಂದ ತಪ್ಪಿಸಿ ನಮಗೆ ಉಪಶಮನ ಕೊಡುವಂಥದ್ದು ನ್ಯಾಯವಾಗಿದೆ ಎಂಬುದಾಗಿ ಪೌಲನು ಹೇಳುವಂತವನಾಗಿದ್ದಾನೆ. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಹೀಗೆ ಓದ್ತೇವೆ. 2 ಪೇತ್ರ 2ನೇ ಅಧ್ಯಾಯ 9ನೇ ವಚನ ನೋಡ್ರಿ. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ನೋಡ್ರಿ, ಭಕ್ತರು ಅಂದ್ರೆ ಸಭೆ, ದುರ್ಮಾರ್ಗಿಗಳು ಅಂದ್ರೆ ಆತನ ನಂಬದೇ ಇರುವಂತವ್ರು. ಇಸ್ರಾಯೇಲರಲ್ಲೂ ಕೂಡ ಅನೇಕರು ನಂಬಿಲ್ಲ. ಈಗ ಇಸ್ರಾಯೇಲ್ ನಂಬೇ ಇಲ್ಲ ಬಣ್ಣ ಆಲ್ಮೋಸ್ಟ್. ಸೊ ಅವರೆಲ್ಲರೂ ಕೂಡ ಈ ಲೋಕದಲ್ಲಿ ಬಿಡಲ್ಪಡ್ತಾರೆ. ಭಕ್ತರು ತಪ್ಪಿಸಲ್ಪಡ್ತಾರೆ, ಆ ಮುಂದೆ ಬಲಕ್ಕಿರುವಂತ ಕಷ್ಟದಿಂದ ತಪ್ಪಿಸಲ್ಪಡ್ತಾರೆ. ಎಷ್ಟು ವಿಶೇಷವಾಗಿ ಈ ವಾಕ್ಯದ ಆಧಾರದಿಂದ ನಾವು ಅದನ್ನ ನೋಡುವಂತವಾಗಿದ್ದೇವೆ. ಇನ್ನೊಂದು ಬಹಳ ಪ್ರಾಮುಖ್ಯವಾದಂತಹ ವಾಕ್ಯ, ಇದನ್ನ ಯಾವತ್ತೂ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ನೋಡ್ರಿ, 2ನೇ ಥೆಸಲೋನಿಕ 10ನೇ ಪಾಯಿಂಟ್ ಇದು. 2ನೇ ಥೆಸಲೋನಿಕ 2ನೇ ಅಧ್ಯಾಯ 7 ಮತ್ತು 8ನೇ ವಚನ. ಈ ವಾಕ್ಯವನ್ನ ನಾವು ಬಹಳ ವಿಶೇಷವಾಗಿ ಗಮನದಲ್ಲಿಟ್ಟು ಕಲಿಬೇಕು. 7 ಮತ್ತು 8ನೇ ವಚನ ಈಗ ನಾವು ನೋಡುವಂತವರಾಗಿದ್ದೇವೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನ ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು ಎಂಬುದಾಗಿ ನಾವು ನೋಡ್ತೇವೆ. ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಅದು ಮುಂದೆ ಸಂಕಟ ಮಹಾಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಸೈತಾನ, ಸುಳ್ಳು ಪ್ರವಾದಿ, ಅವರ ನಾಶನವನ್ನ 19ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಓದ್ತೇವೆ. ಅದನ್ನ ಕುರಿತು ಪೌಲನು ಇಲ್ಲಿ ಪ್ರಸ್ತಾಪಿಸಿ ಹೇಳ್ತಾ ಇದ್ದಾನೆ. ಈಗ ಪ್ರಾಮುಖ್ಯವಾದ ವಿಷಯ ಏನಂದ್ರೆ, ಅಡ್ಡಿ ಮಾಡುವವನು, ದ ರಿಸ್ಟ್ರೈನರ್ ಎಂಬುದಾಗಿ. ಈಗ ಅಧರ್ಮ ಅನ್ನೋದು ಲೋಕದಲ್ಲುಂಟು. ನೋಡ್ರಿ, 2ನೇ ಅಧ್ಯಾಯ ಮತ್ತೊಂದು ವಾಕ್ಯವನ್ನು ಓದೋಣ. 2ನೇ ಅಧ್ಯಾಯ 2ನೇ ವಚನ. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರ ಆತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಮೊದಲು ಮತಭ್ರಷ್ಟತೆಯುಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಕ್ರಿಸ್ತನ 2ನೇ ಬರೋಣದ ವಿಷಯದಲ್ಲಿ ಥೆಸಲೋನಿಕ ಸಭೆಯವರು ಬಹಳ ಆಸಕ್ತಿಯಿಂದ ಕಾಯ್ಕೊಂಡಿದ್ರು. ವಾಕ್ಯ ಇದೆ ಎಂಬುದಾಗಿ, ಪೌಲ ನಮ್ಗೆ ಹೇಳಿದಾನೆ ಎಂಬುದಾಗಿ. ಅನಂತರ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರು, ಸೋಮಾರಿಗಳಾಗಿದ್ರು. ಇದ್ಯಾವುದು ದೇವರ ಮಕ್ಕಳ ಲಕ್ಷಣವಲ್ಲ. ಅದಕ್ಕೆ ಪೌಲ ಈಗ ಅವರಿಗೆ ತಿದ್ದುತ್ತಾ ಇದ್ದಾನೆ. ಮತಭ್ರಷ್ಟತೆ ಮೊದಲು ಉಂಟಾಗಬೇಕು. ಮತಭ್ರಷ್ಟತೆ ಅನ್ನೋದೇನಂದ್ರೆ ಅನ್ಯ ಮತಗಳಲ್ಲಿ ಆಗುವಂತ ಭ್ರಷ್ಟತೆ ಅಲ್ಲ, ಕ್ರೈಸ್ತ ಸಮುದಾಯದಲ್ಲಿ ಆಗುವಂತ ಭ್ರಷ್ಟತೆ. ಈ ದಿನಮಾನಗಳಲ್ಲಿ ಆ ಮತಭ್ರಷ್ಟತೆಯನ್ನ ಹೆಚ್ಚಾಗಿ ನಾವು ಕ್ರೈಸ್ತ ಸಮುದಾಯದಲ್ಲಿ ನೋಡ್ತಾ ಇದ್ದೇವೆ. ಅಮೆರಿಕ ದೇಶ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಅನಂತರ ಯುರೋಪ್ ಖಂಡದ ಅನೇಕ ದೇಶಗಳು, ಸ್ಪೈನ್ ಆಗಲಿ, ಇಟಾಲಿ ಆಗಲಿ, ಅನಂತರ ಜರ್ಮನಿ ಆಗಲಿ, ಫ್ರಾನ್ಸ್ ಆಗಲಿ, ಇಂಗ್ಲೆಂಡ್ ದೇಶವಾಗಲಿ, ಇಲ್ಲೆಲ್ಲಾ ನೋಡುವಾಗ ಕ್ರೈಸ್ತ ದೇಶಗಳೆನಿಸಿಕೊಂಡಂತವರು ಈ ಮತಭ್ರಷ್ಟತೆಗೆ ಒಳಪಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ 7ನೇ ವರ್ಷದಲ್ಲಿ ಹೇಳ್ತಾ ಇರುವುದೇನೆಂದ್ರೆ, ಅವನು ಗುಪ್ತವಾಗಿಯೇ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆ ಅಧರ್ಮ ಸ್ವರೂಪನು ಗುಪ್ತವಾಗಿಯೇ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆತನು ಇನ್ನೂ ಬಂದಿಲ್ಲ. ಮತಭ್ರಷ್ಟತೆ ನಡೀತಾ ಇದೆ. ಸೈತಾನನ ಆ ರೀತಿ ಕ್ರೈಸ್ತರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ. ಸೊ ಆದ್ರಿಂದ ನಾವು ಅಂತ್ಯಕಾಲದಲ್ಲಿ ಇದ್ದೇವೆ ಎಂಬುದಾಗಿ ತಿಳ್ಕೊಳ್ಳಬೇಕು. ಯಾವತ್ತು ಬೇಕಾದ್ರೂ ಸಭೆ ಎತ್ತಲ್ಪಡ್ತದೆ ಎಂಬುದಾಗಿ ನಾವು ನಂಬುವಂತವರಾಗಿರ್ಬೇಕು. ಹಾಗಾದ್ರೆ ಸಭೆ ಎತ್ತಲ್ಪಡುವುದಕ್ಕಿಂತ ಮುಂಚೆ ಏನಾಗ್ಬೇಕು ಅಂದ್ರೆ ಕ್ರಿಸ್ತ ವಿರೋಧಿ ಬರೋದಕ್ಕಿಂತ ಮುಂಚೆ ಏನಾಗ್ಬೇಕು ಅಂದ್ರೆ, ಈ ಅಡ್ಡಿಪಡಿಸುವಂತವನೇ ಎತ್ತಲ್ಪಡಬೇಕು. ಅಡ್ಡಿಪಡಿಸುವಂತವನೇ ಯಾರು? ಸಭೆ. ಸಭೆಯೊಳಗೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದಾನೆ. ಪವಿತ್ರಾತ್ಮನ ಮುಖಾಂತರವೇ ಸಭೆ ನಡೆಯುವಂತದ್ದಾಗಿದೆ ಲೋಕದಲ್ಲಿ. ಪವಿತ್ರಾತ್ಮನು ಬಂದಾಗಲೇ ಸಭೆ ಸ್ಥಾಪನೆ ಆದಂಥದ್ದು. ಆ ದಿನದಿಂದ ಸಭೆ ಎತ್ತಲ್ಪಡುವ ತನಕ ಪವಿತ್ರಾತ್ಮನು ತನ್ನ ಸೇವೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆ 14, 15, 16ನೇ ಅಧ್ಯಾಯಗಳಲ್ಲಿ ಹೇಳಿದ ಹಾಗೆ ಆತನು ನಮಗೆ ಸಹಾಯಕನಾಗಿ ಕಾರ್ಯಗಳನ್ನ ಮಾಡಿಕೊಂಡು ನಡೆಸ್ತಾ ಇದ್ದಾನೆ. ಯಾವಾಗ ಪವಿತ್ರಾತ್ಮನ ಕಾರ್ಯ ನಿಂತು ಹೋಗ್ತದೋ ಅವಾಗ ಸಭೆ ಏನಾಗ್ತದೆ? ಎತ್ತಲ್ಪಡ್ತದೆ. ಅಥವಾ ಯಾವಾಗ ಸಭೆ ಎತ್ತಲ್ಪಡ್ತದೋ ಸಭೆಯೊಳಗಿದ್ದಂತ ಪವಿತ್ರಾತ್ಮನ ಕಾರ್ಯ ನಿಂತು ಹೋಗುವಂತದ್ದಾಗಿರ್ತದೆ. ಸೊ ಈಗ ಪವಿತ್ರಾತ್ಮನು ಸಭೆ ಒಟ್ಟಾಗಿ ಸೇರಿ ಕ್ರಿಸ್ತ ವಿರೋಧಿಯ ಆಗಮನಕ್ಕೆ ಅವರ ಅಡ್ಡಿಯನ್ನ ಪಡಿಸ್ತಾ ಇದ್ದಾನೆ.
ಯಾವಾಗ ಮತಭ್ರಷ್ಟತೆ ಅನ್ನುವಂಥದ್ದು ಕ್ರೈಸ್ತ ಸಮುದಾಯದಲ್ಲಿ ಹೆಚ್ಚುತ್ತಾ ಬರುವಂತದ್ದಾಗಿದೆ. ಈಗ ರೋಮನ್ ಕ್ಯಾಥಲಿಸಂ ನೋಡುವಾಗ ಅವ್ರದ್ದು ಅತಿ ದೊಡ್ಡದಾದಂತ ಜನಸಂಖ್ಯೆ ಕ್ರೈಸ್ತರಲ್ಲಿ, ಅವರಲ್ಲಿ ಬಹಳ ಮತಭ್ರಷ್ಟತೆ ಬರ್ತಾ ಉಂಟು. ಪೋಪೆ ಅನೇಕ ಪಾಪಗಳನ್ನ ಮಾಡ್ತಾ ಇದ್ದಾರೆ. ಸಲಿಂಗ ಕಾಮಿಗಳನ್ನ ನಮ್ಮ ಸಭೆಗೆ ಕರ್ಕೊಳ್ಬೇಕು ಎಂಬುದಾಗಿ ಅವರು ಕಾನೂನುಗಳನ್ನ ತರ್ತಾ ಇದ್ದಾರೆ, ನಿಯಮಗಳನ್ನ ತರ್ತಾ ಇದ್ದಾರೆ. ಸಲಿಂಗ ಕಾಮಿಗಳು ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ ಎಂತ ಮತಭ್ರಷ್ಟತೆ ಅದು ಎಲ್ಲುಂಟು? ಕ್ರೈಸ್ತ ಸಮುದಾಯದಲ್ಲುಂಟು, ರೋಮನ್ ಕ್ಯಾಥಲಿಸಂ ಸಮುದಾಯದಲ್ಲುಂಟು. ಅವರ ಹೆಡ್ ಆಗಿರುವಂತ ಪೋಪೆ ಅದನ್ನ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಕ್ರಿಸ್ತನ ಬರೋಣ ಹತ್ರವಾಗಿದೆ ಪ್ರಿಯರೇ. ನಾವು ಅರ್ಥ ಮಾಡ್ಕೊಳ್ಬೇಕು. ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೂ 50 ವರ್ಷ ಆಗ್ಲಿ, ಇನ್ನೂ 100 ವರ್ಷವಾಗ್ಲಿ, ನಮ್ಮ ನಂಬಿಕೆಯಲ್ಲಿ ಇರುವಂತವರಾಗಿರ್ಬೇಕು, ನಂಬಿಕೆಯಲ್ಲೇ ನಾವು ಕರೆಯಲ್ಪಡುವಂತವರಾಗಿರ್ಬೇಕು. ನೋಡ್ರಿ, ಆ ಸಭೆ ಅದು ಅಡ್ಡಿ ಮಾಡುವಂತ ಸಭೆ ಎತ್ತಲ್ಪಟ್ಟಾಗ ಕ್ರಿಸ್ತ ವಿರೋಧಿ ಬರುವಂತವನಾಗಿದ್ದಾನೆ. ಅವಾಗ ಆ ಸಂಗತಿಗಳು ನಡೆಯುತ್ತದೆ. ಸಭೆ ಎತ್ತಲ್ಪಟ್ಟ ಮೇಲೆ ಕ್ರಿಸ್ತ ವಿರೋಧಿಯ ಸಮಯದಲ್ಲಿ, ಅಂದ್ರೆ ಆ ಅಧರ್ಮ ಸ್ವರೂಪನ ಸಮಯದಲ್ಲಿ ಸಂಕಟ ಮಹಾಸಂಕಟ ಕಾಲ ಪ್ರಕಟಣೆ 6ನೇ ಅಧ್ಯಾಯದಿಂದ ಪ್ರಾರಂಭವಾಗುವಂತದ್ದು ಆಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಒಂದು 5 ನಿಮಿಷ ನಾನು ಈ 2 ಪಾಯಿಂಟ್ ಅನ್ನ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಬರೋ ವಾರದಿಂದ ನಾವು ಹೊಸ ವಿಷಯಕ್ಕೆ ಹೋಗುವಂತವರಾಗಿರೋಣ. 11ನೇ ಪಾಯಿಂಟ್ ನೋಡ್ರಿ, ನಾವು 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯ ಅಧ್ಯಯನ ಮಾಡುವಾಗ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಈ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯ, 19 ಅನ್ನೋಕ್ಕಿಂತ 18ನೇ ಅಧ್ಯಾಯ ಅಥವಾ 19ನೇ ಅಧ್ಯಾಯದ 6ನೇ ವಚನ ತನಕ ನಾವು ನೋಡುವ ಏನಂದ್ರೆ, ವಿಶೇಷತೆ ಏನಂದ್ರೆ, ಅಲ್ಲಿ ಎಲ್ಲಿಯೂ ಕೂಡ ಸಭೆಯ ಪ್ರಸ್ತಾಪ ಬರುವಂತದ್ದಾಗಿಲ್ಲ. ಅದೆಲ್ಲಿಯೂ ಕೂಡ ಸಭೆಯ ಪ್ರಸ್ತಾಪ ಬರುವಂತದ್ದಾಗಿಲ್ಲ. ಯಾಕಂದ್ರೆ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯ 18ನೇ ಅಧ್ಯಾಯ ತನಕ ಇರುವಂತದ್ದು ಸಂಕಟ ಮತ್ತು ಮಹಾಸಂಕಟ ಕಾಲದ ಮುಂದೆ ನಡೆಯಬೇಕಾಗಿರುವಂತದ್ದರ ವಿವರಣೆ. ಅಂದ್ರೆ ಸುರುಳಿಗಳ ತೀರ್ಪು, ತುತ್ತೂರಿಗಳ ತೀರ್ಪು, ಪಾತ್ರೆಗಳ ತೀರ್ಪು, ಅನಂತರ 2 ಸಾಕ್ಷಿಗಳು ಪರಲೋಕದಿಂದ ಬರುವಂತದ್ದು, ಅನಂತರ ಆ ತೀರ್ಪು ಯಾವ ರೀತಿ ಲೋಕದಲ್ಲಿ ನಡೆಯುವಂತದ್ದಾಗಿದೆ ಎಂಬುದಾಗಿರುವಂತ ಸಂಗತಿಗಳು. ಅದನ್ನ ಹೇಳುವಾಗ ಆತ್ಮನು ಸಭೆಯ ವಿಷಯವನ್ನ ಪ್ರಸ್ತಾಪಿಸುವುದೇ ಇಲ್ಲ. ಅಂದ್ರೆ ಅವಾಗ ಏನ್ ಅರ್ಥ ಅಂದ್ರೆ, ಸಭೆ ಎತ್ತಲ್ಪಟ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು. 4ನೇ ಅಧ್ಯಾಯದಲ್ಲೇ ಸಭೆ ಎತ್ತಲ್ಪಟ್ಟಿತು. ಯೋಹಾನನಿಗೆ ನೀನು ಇಲ್ಲಿ ಮೇಲಕ್ಕೆ ಬಾ ಅನ್ನುವಂತ ಸೂಚನೆಯೇ ಸಭೆ ಎತ್ತಲ್ಪಟ್ಟಿದೆ ಎಂಬುದಾಗಿರುವಂತ ಸೂಚನೆ. ಅದು 6ನೇ ಅಧ್ಯಾಯಕ್ಕೆ ಮೊದಲೇ ನಡೀತದೆ, ಸಂಕಟ ಮಹಾಸಂಕಟ ಕಾಲದ ಮೊದಲೇ ನಡೀತದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಇನ್ನೊಂದು ವಿಶೇಷತೆ ಏನಂದ್ರೆ, 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ 1,44,000 ಯಹೂದ್ಯರ ಕುರಿತು ಇದೆ. ಅಂದ್ರೆ ಇಸ್ರಾಯೇಲ್ಯರ ಕುರಿತು. ಪೌಲ 9ನೇ ಅಧ್ಯಾಯದಿಂದ ರೋಮಾಪುರ ಪತ್ರಿಕೆ 11ನೇ ಅಧ್ಯಾಯದವರೆಗೆ ಇಸ್ರಾಯೇಲ್ಯರ ಪರವಾಗಿ ಆತನು ಮಾತಾಡ್ತಾ ಬರುವಂತವನಾಗಿದ್ದಾನೆ. ಅಲ್ಲಿ 10ನೇ ಅಧ್ಯಾಯ ರೋಮಾಪುರ 25ನೇ ವಚನದಲ್ಲಿ ಹೇಳ್ತಾನೆ, ಒಂದು ಸಮಯ ಬರ್ತದೆ ಅವಾಗ ಹೆಚ್ಚು ಕಡಿಮೆ ಎಲ್ಲಾ ಇಸ್ರಾಯೇಲ್ಯರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ತಾರೆ ಎಂಬುದಾಗಿ. ಎಲ್ಲಾ ಇಸ್ರಾಯೇಲ್ಯರು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸುವಂತದ್ದು ಸಭಾ ಕಾಲದಲ್ಲ, ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ. 7ನೇ ಅಧ್ಯಾಯದಲ್ಲಿ ಆರಿಸಲ್ಪಡುವಂತ ಈ 1,44,000 ಇಸ್ರಾಯೇಲ್ಯರು ಒಂದೊಂದು ಕುಲದಿಂದ 12,000 ಜನರಂತೆ ಆರಿಸಲ್ಪಟ್ಟಂತವರು. ಅವರು ಏನಂದ್ರೆ, ಆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತವ್ರು. ಆ ಸುವಾರ್ತೆ ಸಾರಲ್ಪಡುವಾಗ ಯಹೂದ್ಯರು ಮಾತ್ರ ಯೇಸು ಸ್ವಾಮಿಯನ್ನ ನಂಬುವುದಿಲ್ಲ, ಅನೇಕ ಅನ್ಯ ಜನಾಂಗದವರು ಕೂಡ ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಳ್ಳುವಂತವರಾಗಿರ್ತಾರೆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ. ನೋಡ್ರಿ, ಇದು ಒಂದು ವಿಶೇಷವಾದ ಸೂಚನೆ. ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಸಭೆ ಲೋಕದ ಮೇಲೆ ಇರುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ. ಕಡೆಯ ಒಂದು ಪಾಯಿಂಟ್, ಇನ್ನೂ ಅನೇಕ ಪಾಯಿಂಟ್ಸ್ ಇದೆ, ಆದ್ರೆ ಅವೆಲ್ಲ ಕೇವಲ ಕೆಲವು ಸಣ್ಣದ ಅಲ್ಲಲ್ಲಿ ಲಿಂಕ್ ಮಾಡಿ ನೋಡುವಂಥದ್ದು, ಅದರ ಅವಶ್ಯಕತೆ ಇಲ್ಲ. ಇದು ಬಹಳ ಪ್ರಾಮುಖ್ಯವಾದಂತವು 12 ಪಾಯಿಂಟ್ಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಯಾವ್ದಾರು ಇದ್ರೆ ಹ್ಯಾಡ್ ಮಾಡ್ಕೋಬಹುದು. ಹೇಗೂ ಇಲ್ಲಿ 12ನೇದು ನೋಡ್ರಿ, ರಾಪ್ಚರ್ ಇಸ್ ನಾಟ್ ಮೆನ್ಷನ್ಡ್ ಇನ್ ಮ್ಯಾಥ್ಯೂ 24 ಅಂಡ್ ರೆವಲ್ಯೂಷನ್ 19. ನೋಡ್ರಿ, ನಾವಿಲ್ಲಿ ನೋಡುವುದೇನೆಂದ್ರೆ, ಸಭೆ ಎತ್ತಲ್ಪಡುವಂತ ವಿಷಯ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ, ಲೂಕನ ಸುವಾರ್ತೆ 21ನೇ ಅಧ್ಯಾಯ, ಈ ವಿಷಯಗಳಲ್ಲಿ ವಿಶೇಷವಾಗಿ ಕರ್ತನಾದ ಯೇಸು ಕ್ರಿಸ್ತನು ಅಂತ್ಯಕಾಲದ ಸಂಗತಿಗಳನ್ನ ಹೇಳ್ತಾ ಬರ್ತಾರೆ. ಅಂತ್ಯಕಾಲದ ಸಂಗತಿಗಳು ಎಂಬುದಾಗಿ ಹೇಳುವಾಗ ಸಂಕಟ ಮತ್ತು ಮಹಾಸಂಕಟ ಕಾಲದ ವಿಷಯಗಳು, ಅದಾಗಲಿಕ್ಕಿರುವಾಗ ಬರಬೇಕಾದಂತ ಸೂಚನೆಗಳು ಏನು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಆ ಸೂಚನೆಗಳನ್ನ ತಿಳಿಸುವಾಗ ಎಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಸಭೆಯನ್ನ ಪ್ರಸ್ತಾಪಿಸುವಂತವನಾಗಿಲ್ಲ.
ಯಾಕಂದ್ರೆ ಈ ಅಧ್ಯಾಯಗಳು ಅದು ಇಸ್ರಾಯೇಲರಿಗೆ ಸಂಬಂಧಪಟ್ಟಂತ ಅಧ್ಯಾಯಗಳಾಗಿದೆ ಹೊರತು ಸಭೆಗೆ ಸಂಬಂಧಪಟ್ಟಂತ ಅಧ್ಯಾಯವಲ್ಲ. ಅಲ್ಲಿ ಹೇಳಿರುವಂತ ಸಂಗತಿಗಳೆಲ್ಲವೂ ಕೂಡ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ನಡೆಯುವಂತ ವಿಷಯಗಳಾಗಿದೆಯೇ ಹೊರತು ಸಭಾ ಕಾಲದಲ್ಲಿ ನಡೆಯುವಂತ ವಿಷಯಗಳಾಗಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಆದುದರಿಂದ ಈ ವಾಕ್ಯಗಳ ಅನುಸಾರವಾಗಿಯೂ ಕೂಡ ನಾವು ತಿಳ್ಕೊಳ್ಳುವುದೇನೆಂದ್ರೆ ಸಭೆ ಎತ್ತಲ್ಪಟ್ಟಿರ್ತದೆ ಎಂಬುದಾಗಿ. ಈ 24ನೇ ಅಧ್ಯಾಯ ಅದು ಮತ್ತು 19ನೇ ಅಧ್ಯಾಯ ನಾವು ವಿಶೇಷವಾಗಿ ನೋಡ್ತೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುಣದ ಕುರಿತು ಹೇಳ್ತದೆ. 2ನೇ ಬರೋಣ ಅಂದ್ರೆ ಆತನ ಈ ಲೋಕದ ಮೇಲೆ ಪಾದಾರ್ಪಣ ಮಾಡುವಂತಹ ಸಂಗತಿ. ಆ 2ನೇ ಬರೋಣದಲ್ಲಿ ಒಂದು ವೇಳೆ 13ನೇ ಪಾಯಿಂಟ್ ಆಗಿ ನಾವು ಇದನ್ನ ತೆಗೆದುಕೊಳ್ಳಬಹುದು. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಆ ಸಭೆ ಇಳಿದು ಬರುವಂತದ್ದು ಅದಾಗಿದೆ. ಆ ವಾಕ್ಯವನ್ನ ಓದಿ ನಾನು ನನ್ನ ಭಾಗವನ್ನ ಮುಗಿಸ್ತೇನೆ. ಪ್ರಕಟಣೆ 19ನೇ ಅಧ್ಯಾಯಕ್ಕೆ ಬರೋಣ. ಪ್ರಕಟಣೆ 19ನೇ ಅಧ್ಯಾಯ ತೆಗೀರಿ. ಅಲ್ಲಿ ಒಂದು ವಾಕ್ಯವನ್ನ ನಾವು ನೋಡೋಣ. ನೋಡ್ರಿ, 14ನೇ ವರ್ಷದಿಂದ ನಾವು ನೋಡುವಂತರಾಗಿದ್ದೇವೆ. ಪ್ರಕಟಣೆ 19ನೇ ಅಧ್ಯಾಯ 11ನೇ ವರ್ಷದಿಂದ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಚಿತ್ರಣ. 14ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ, ಇದನ್ನ ಮನೆಗಳಲ್ಲಿ ಓದ್ರಿ. 11ನೇ ವರ್ಷದಿಂದ ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನ ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಎಂಬುದಾಗಿ. ಆತನ ಹಿಂದೆ ಅಂದ್ರೆ ಆತನ ಬೇರೆ ಯಾರು ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆತನ ಹಿಂದೆ ಬರುತ್ತಿದ್ದಂತ ಒಂದು ಶುಭ್ರವಾದ ನಿರ್ಮಲವಾದ ನಾರುಮಡಿ ಧರಿಸಿದಂತ ಒಂದು ಸೈನ್ಯ ಇದೆ. ಆ ಸೈನ್ಯ ಯಾರು? ಆ ನಾರುಮಡಿ ಯಾವಾಗ ಇವ್ರಿಗೆ ಕೊಡಲ್ಪಟ್ಟಿತು? 19ನೇ ಅಧ್ಯಾಯ 8ನೇ ವಚನ ಓದೋಣ, ಅಥವಾ 7ನೇ ವಚನದಿಂದ ಓದೋಣ. 19ನೇ ಅಧ್ಯಾಯ, ಅದೇ ಪ್ರಕಟಣೆ 19ನೇ ಅಧ್ಯಾಯ 7ನೇ ವಚನದಿಂದ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನ ಸಿದ್ಧ ಮಾಡಿಕೊಂಡಿದ್ದಾಳೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನ ಗಣಪಡಿಸೋಣ ಎಂದು ಹೇಳಿತು. ಯಾರು ಆ ಕನ್ಯೆ? ಶುದ್ಧ ಕನ್ನಿಕೆ ಯಾರು? ಸಭೆ. ನಾವು 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾ ಬರುವಾಗೆ, ನಿಮ್ಮನ್ನ ಶುದ್ಧ ಪರಿಶುದ್ಧ ಕನ್ನಿಕೆಯಾಗಿ ನಾನು ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ನಿಶ್ಚಯ ಮಾಡಿದ್ದೇನೆ ಎಂಬುದಾಗಿ, ಎಂಗೇಜ್ಮೆಂಟ್ ಮಾಡಿದ್ದೇನೆ ಎಂಬುದಾಗಿ. ಅದರ ಮದುವೆ ಈಗ ಪರಲೋಕದಲ್ಲಿ ನಡಿಬೇಕು. ಆ ಮದುವೆ ನಡೆಯುವಾಗ ಅಲ್ಲಿ ನಾವು ನೋಡ್ತೇವೆ, ನೋಡ್ರಿ 8ನೇ ವಚನ, ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನ ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಿರ್ಮಲವಾದ ನಾರುಮಡಿ ಏನಂದ್ರೆ ಅವರು ಮಾಡಿದಂತ ಸತ್ಕಾರ್ಯಗಳೇ ಎಂಬುದಾಗಿ ನಾವು ನೋಡ್ತೇವೆ. ದೇವ ಜನರ ಸತ್ಕಾರ್ಯಗಳು ಅಂದ್ರೆ ದೇವ ಜನರು ಎಂಬುದಾಗಿ ಹೇಳುವಾಗ ಆತನ ಸಭೆ. ಆ ವಿವಾಹದಲ್ಲಿ ಆ ಸಭೆಗೆ ದೇವರು ನಿರ್ಮಲವಾದ ಪ್ರಕಾಶಮಾನವಾದ ನಾರುಮಡಿಯನ್ನ ಕೊಟ್ಟಿದ್ದಾನೆ. ಈಗ ಆ ನಾರುಮಡಿಯನ್ನ ಧರಿಸಿಕೊಂಡಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನ ಹಿಂದೆ ಬಿಳಿ ಕುದುರೆಗಳನ್ನು ಏರಿದಂತವರಾಗಿ 14ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ಶುಭ್ರವಾದ ನಿರ್ಮಲವಾಗಿ ಇರುವ ನಯವಾದ ನಾರುಮಡಿಯನ್ನ ಧರಿಸಿಕೊಂಡು ಬಿಳಿ ಕುದುರೆ ಏರಿದಂತವರಾಗಿ ಆತನ ಹಿಂದೆ ಬರುತ್ತಿದ್ದರು ಎಂಬುದಾಗಿ ನೋಡ್ತೇವೆ. ಸೊ ಸಭೆ ಸಂಕಟ ಮಹಾಸಂಕಟ ಕಾಲದಲ್ಲಿ ನಡೆಯುವಾಗ ಪರಲೋಕದಲ್ಲಿದೆ, ವಿವಾಹವಾಗ್ತದೆ. ಸ್ವಾಮಿ 7 ವರ್ಷಗಳ ಅಂತ್ಯದಲ್ಲಿ 2ನೇ ಬರೋಣದಲ್ಲಿ ಬರುವಾಗ ಆತನ ಜೊತೆಯಲ್ಲಿ ನಾವು ಬಿಳಿ ಕುದುರೆಯನ್ನ ಏರಿದಂತವರಾಗಿ ಆತನ ಹಿಂದೆ ಈ ಲೋಕಕ್ಕೆ ಬರುವಂತವರಾಗಿದ್ದೇವೆ. ಹಾಗಾದ್ರೆ ಆತನ ಸಭೆ ಎಷ್ಟು ಧನ್ಯತೆಯನ್ನ ಪಡಕೊಂಡಂತಹ ಸಭೆ ಆಗಿದೆ ಪ್ರಿಯರೇ. ನಾನು ನೀನು ಆ ಸಭೆ ಆಗುವಂತ ಮೊದಲು ನಮ್ಮ ಸ್ಥಿತಿಗಳನ್ನ ಯೋಚಿಸ್ರಿ. ನಾವ್ ಎಂಥವರಾಗಿದ್ರು ಯೋಚಿಸ್ರಿ. ನಾವು ಒಂದು ವೇಳೆ ದೇವ್ರ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಅದನ್ನ ನಾನು ಹೇಳ್ತೇನೆ. ನಮಗೆ ದೇವರು ಎಂಥ ಒಂದು ಬಾಧ್ಯತೆಯನ್ನ ಕೊಟ್ಟಿದ್ದಾನೆ. ಆತನ ಜೊತೆಯಲ್ಲಿ ಜೀವಿಸುವಂತದ್ದು, ಆತನ ವಿವಾಹವಾಗುವಂಥದ್ದು, ಆತನ ಜೊತೆಯಲ್ಲಿ 2ನೇ ಬರುಣದಲ್ಲಿ ನಾವು ಸೇರಿಕೊಂಡು ಬರುವಂಥದ್ದು. ಆ ವಿಶೇಷವಾದ ಸಂಗತಿಗಳನ್ನ ಮಾಡಿಕೊಟ್ಟಿರುವಾಗ ಪ್ರಿಯರೇ, ನಿನ್ನ ಜೀವಿತ ಈ ಲೋಕದಲ್ಲಿ ಇರುವಾಗ, ಸಭೆಯಲ್ಲಿರುವಾಗ, ಕುಟುಂಬದಲ್ಲಿ, ವೈಯಕ್ತಿಕವಾಗಿ, ಸಭೆಯಾಗಿ ಎಂತ ವಿಶೇಷವಾದ ಜೀವಿತ, ಘನಪಡಿಸುವಂತ ಜೀವಿತ ಅದಾಗಿರ್ಬೇಕು. ಹಾಗೆ ನಾವು ಮಾಡುವಂತವರಾಗಿರೋಣ. ದೇವರು ಈ ವಾಕ್ಯ ಭಾಗಗಳನ್ನ ಆಶೀರ್ವದಿಸಲಿ. ಬಂದಂತ ಎಲ್ಲಾ ದೇವ ಜನರಿಗೆ